ಓಂ ಶಾಂತಿ. ಗುಡ್ ಮಾರ್ನಿಂಗ್. ಶುಭಾವರ್ ನೆನಪಿದೆಯಾ? 16/5/2025 महावाक्य। मीठे बच्चे, तुम्हारा लव एक बाप से है क्योंकि तुम्हें बेहद का वर्षा मिलता है। तुम प्यार से कहते हो मेरा बाबा। ಬಾಬಾ ಇಲ್ಲಿ ಮಕ್ಕಳಿಗೆ ತಿಳಿಸ್ಕೊಡ್ತಿದ್ದಾರೆ, ಮಧುರರಾದ ಮಕ್ಕಳೇ, ನಿಮ್ಮ ಪ್ರೀತಿ ಒಬ್ಬ ತಂದೆಯ ಜೊತೆಗಿದೆ, ಏಕೆಂದರೆ ನಿಮಗೆ ಬೇಹದ್ದಿನ ಆಸ್ತಿ ಸಿಗ್ತದೆ. ನೀವು ಪ್ರೀತಿಯಿಂದ ಹೇಳ್ತೀರಾ ನನ್ನ ಬಾಬಾ ಅಂತ. ಪ್ರಶ್ನೆ, किसी भी देहधारी मनुष्य के बोल की भेंट बाप से नहीं की जा सकती है, क्यों? ಬಾಬಾ ಮಕ್ಕಳಿಗೆ ಪ್ರಶ್ನೆ ಕೇಳ್ತಾರೆ, ಯಾವುದೇ ಕೂಡ ದೇಹಧಾರಿ ಮನುಷ್ಯರ ಮಾತಿನ ಹೋಲಿಕೆ ತಂದೆ ಜೊತೆಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಯಾಕೆ? उत्तर, क्योंकि बाप का एक एक बोल महावाक्य है। जिन महावाक्यों को सुनने वाले महान अर्थात पुरुषोत्तम बन जाते हैं। ಬಾಬಾ ಹೇಳ್ತಾರೆ, ಯಾಕೆಂದರೆ ತಂದೆಯ ಒಂದೊಂದು ಮಾತು ಕೂಡ ಮಹಾವಾಕ್ಯವಾಗಿದೆ. ಯಾವ ಮಹಾವಾಕ್ಯವನ್ನು ಕೇಳುವಂಥವರು ಅಥವಾ ಆ ಮಹಾವಾಕ್ಯವನ್ನು ಕೇಳುವಂಥವರು ಮಹಾನ್ ಅಂದರೆ ಪುರುಷೋತ್ತಮರಾಗಿಬಿಡ್ತಾರೆ. ಬಾಪ್ಗೆ ಮಹಾವಾಕ್ಯ ಗುಲ್ಗುಲ್ ಅರ್ಥಾತ್ ಫೂಲ್ ಬನಾ ದೇತೆ ಹೇ. ತಂದೆಯ ಮಹಾವಾಕ್ಯ ಎಲ್ಲರನ್ನ ಹೂಗಳನ್ನಾಗಿ ಮಾಡಿಬಿಡ್ತದೆ. ಮನುಷ್ಯಕ್ಕೆ ಬೋಲ್ ಮಹಾವಾಕ್ಯ ನಹಿ, ಉನ್ಸೆ ತೋ ಅವ್ರು ಹಿ ನೀಚೆ ಗಿರ್ತೆ ಆಯೇ ಹೇ. ಬಾಬಾ ಹೇಳ್ತಾರೆ, ಮನುಷ್ಯರ ಮಾತು ಮಹಾವಾಕ್ಯ ಆಗೋದಿಲ್ಲ, ಅದರಿಂದ ಇನ್ನೂ ಕೆಳಗಿಳಿತಾನೆ ಬರ್ತಾರೆ. ಗೀತ್ ಬದಲ್ ಜಾಯೇ ದುನಿಯಾ ನ ಬದಲೆಂಗೆ ಹಮ್. ಬಾಬಾ ಗೀತೆಯನ್ನು ತಿಳಿಸ್ಕೊಡ್ತಾರೆ, ಜಗತ್ತು ಬದಲಾವಣೆ ಆದರೂ ಕೂಡ ನಾವು ಬದಲಾವಣೆ ಆಗೋದಿಲ್ಲ ಅಂತ. ಓಂ ಶಾಂತಿ. ಗೀತ್ ಕಿ ಪಹಲಿ ಲೈನ್ ಮೇ ಕುಚ್ ಅರ್ಥ ಹೈ, ಬಾಕಿ ಸಾರಿ ಗೀತ್ ಕೊಯ್ ಕಾಮ್ ಕಾ ನಹೀ ಹೈ. ಬಾಬಾ ಇಲ್ಲಿ ಮಕ್ಕಳಿಗೆ ಏನು ತಿಳಿಸ್ಕೊಡ್ತಾರೆ ಅಂದರೆ, ಗೀತೆಯ ಮೊದಲಿನ ಒಂದು ಲೈನ್ ಏನಿದೆ ಅದರಲ್ಲಿ ತುಂಬ ಅರ್ಥ ಇದೆ. ಮುಂದಿನ ಸಾಲುಗಳಲ್ಲಿ ಅದು ಯಾವುದೇ ಅರ್ಥನೂ ಕೊಡಲ್ಲ, ಜೊತೆಗೆ ಯಾವ ಕೆಲಸಕ್ಕೂ ಬರಲ್ಲ ಅಂತಾರೆ ಬಾಬಾ. ಜैसे गीता में भगवान वाच मन मना भो मध्याजी भो यह अक्षर ठीक है. ಹಾಗೆಯೇ ಬಾಬಾ ಗೀತೆಯ ಉದಾಹರಣೆ ಕೊಡ್ತಾರೆ. ಗೀತೆಯಲ್ಲಿಯೂ ಕೂಡ ಮನ್ಮನಾಭೋ ಮಧ್ಯಾಜೀಭೋ ಏನಿದೆ ಇದು ಸರಿ ಇದೆ ಅಂತ ಬಾಬಾ ಹೇಳ್ತಾರೆ. ಇಸ್ಕೋ ಕಹಾ ಜಾತೆ ಆಟೆ ಮೇ ನಮಕ್. ಭಗವಾನ್ ಕಿಸ್ಕೋ ಕಹಾ ಜಾತಾ ಹೈ ಯಾ ತೋ ಬಚ್ಚೆ ಅಚ್ಚಿ ರೀತಿ ಜಾನ್ ಗಯೇ ಹೈ. ಬಾಬಾ ಹೇಳ್ತಾರೆ, ಇದಕ್ಕೆ ಹೇಳಲಾಗ್ತದೆ ಹಿಟ್ಟಿನಲ್ಲಿ ಉಪ್ಪು ಬೆರೆಸಿದಷ್ಟು ಅಂತ. ಈಗ ಭಗವಂತ ಅಂತ ಯಾರಿಗೆ ಹೇಳ್ತಾರೆ? ಇದಂತೂ ಮಕ್ಕಳು ಚೆನ್ನಾಗಿ ತಿಳ್ಕೊಂಡಿದ್ದೀರ. ಭಗವಾನ್ ಶಿವಬಾಬಾಕ್ಕೂ ಕಹಾ ಜಾತಾ ಹೈ. ಶಿವಬಾಬಾ ಆಕರ್ ಶಿವಾಲಯ ರಸ್ತೆ ಹೈ. ಭಗವಂತ ಅಂತ ಶಿವಬಾಬನಿಗೆ ಹೇಳಲಾಗ್ತದೆ. ಶಿವಬಾಬನೇ ಬಂದು ಶಿವಾಲಯವನ್ನು ರಚನೆ ಮಾಡ್ತಾರೆ. ಆತೆ ಕಹಾ ಹೈ? ವೇಶ್ಯಾಲಯ ಮೇ. ಖುದ್ ಆಕರ್ ಕಹತೆ ಹೈ, ಹೇ ಮೀಟೆ ಮೀಟೆ ಲಾಡ್ಲೆ ಸಿಕ್ಕಿಲ್ಲದೆ ರೂಹಾನಿ ಬಚ್ಚೆ ಸುನ್ತಿ ತೋ ಆತ್ಮ ಹೈನಾ. ಹಾಗಾದರೆ ಬಾಬಾ ಬರೋದೆಲ್ಲಿ? ವೇಶ್ಯಾಲಯದಲ್ಲಿ ಬಾಬಾ ಬರ್ತಾರೆ. ಸ್ವಯಂ ಬಂದು ಬಾಬಾ ಮಕ್ಕಳಿಗೆ ಹೇಳ್ತಾರೆ, ಹೇ ಮಧುರಾತಿ ಮಧುರ ಮುದ್ದಿನ ಮಕ್ಕಳೇ, ಅಗಲಿ ಹೋಗಿ ಮತ್ತೆ ಸಿಕ್ಕಿರುವಂಥ ಮಕ್ಕಳೇ, ಆತ್ಮಿಕ ಮಕ್ಕಳೇ. ಇದು ಕೇಳೋದು ಕೂಡ ಆತ್ಮನೇ ಅಲ್ವಾ? ಜಾನ್ತೆ ಹೋ ಹಮ್ ಆತ್ಮ ಅವಿನಾಶಿ ಹೈ ಯ ದೇಹಧಾರಿ ವಿನಾಶಿ ಹೈ. ತಿಳ್ಕೊಂಡಿದ್ದೇವೆ ನಾವು ಆತ್ಮ ಅವಿನಾಶಿಯಾಗಿದ್ದೇವೆ, ಉಳಿದವರೆಲ್ಲ ದೇಹಧಾರಿಗಳು. ಹಮ್ ಆತ್ಮ ಅಪನೆ ಪರಂಪಿತ ಪರಮಾತ್ಮ ಸೆ ಮಹಾವಾಕ್ಯ ಸುನ್ ರಹೇ ಹೇ. ಮತ್ತು ಬಾಬಾ ಹೇಳ್ತಿದ್ದಾರೆ, ನಾವೆಲ್ಲ ಆತ್ಮ ಈಗ ನಮ್ಮ ತಂದೆಯಿಂದ ಮಹಾವಾಕ್ಯವನ್ನು ಕೇಳ್ತಾ ಇದ್ದೇವೆ. ಮಹಾವಾಕ್ಯ ಏಕ್ ಪರಂಪಿತ ಪರಮಾತ್ಮ ಕೆ ಹಿ ಹೈ ಜೋ ಮಹಾನ್ ಪುರುಷೋತ್ತಮ ಬನಾತೆ ಹೈ. ಇನ್ನು ಬಾಬಾ ಹೇಳ್ತಾರೆ, ಮಹಾವಾಕ್ಯ ಒಬ್ಬ ಪರಮಾತ್ಮನದೇ ಆಗಿದೆ. ಆ ಮಹಾನ್ ಪುರುಷ ಅಂದರೆ ಪುರುಷೋತ್ತಮರಾಗ್ತೇವೆ ಆ ಮಹಾವಾಕ್ಯವನ್ನು ಕೇಳೋದ್ರಿಂದ. ಬಾಕಿ ಜೋ ಬಿ ಮಹಾತ್ಮ ಎ ಗುರು ಆದಿ ಹೈ ಉನ್ಕೆ ಕೊಯ್ ಮಹಾವಾಕ್ಯ ನೈ ಹೈ. ಬಾಬಾ ಹೇಳ್ತಾರೆ, ಜಗತ್ತಿನಲ್ಲಿ ಯಾರೆಲ್ಲ ಮಹಾತ್ಮರಿರ್ಬೋದು, ಗುರು ಅನ್ನಿಸ್ಕೊಂಡಿರ್ಬೋದು, ಅವ್ರದ್ದು ಯಾರ್ದು ಕೂಡ ಮಹಾವಾಕ್ಯ ಆಗಲಿಕ್ಕೆ ಸಾಧ್ಯ ಇಲ್ಲ. ಶಿವೋಹಮ್ ಜೋ ಕಹತೆ ಹೇ ವ ಬಿ ಸಹಿ ವಾಕ್ಯ ಹೈ ನಹಿ. ಬಾಬಾ ಹೇಳ್ತಾರೆ, ಶಿವೋಹಮ್ ಅಂತ ಏನು ಹೇಳ್ತಾರೆ ಅದು ಕೂಡ ಸರಿಯಾದ ವಾಕ್ಯ ಅಲ್ಲ. ಅಭಿ ತುಮ್ ಬಾಪ್ಸೆ ಮಹಾವಾಕ್ಯ ಸುನ್ಕರ್ ಗುಲ್ಗುಲ್ ಬಂತೆ ಹೋ, ಕಾಂಟೆ ಅವ್ರ ಫೂಲ್ ಮೇ ಕಿತ್ನಾ ಫರ್ಕ್ ಹೈ. ಈಗ ನೀವು ತಂದೆಯಿಂದ ಮಹಾವಾಕ್ಯವನ್ನು ಕೇಳಿ ಹೂ ಆಗ್ತೀರ. ಮುಳ್ಳು ಮತ್ತು ಹೂವಿಗೆ ಎಷ್ಟು ವ್ಯತ್ಯಾಸ ಇದೆ ಅಂತ ಬಾಬಾ ಹೇಳ್ತಾರೆ. ಅಭಿ ತುಮ್ ಬಚ್ಚೆ ಜಾನ್ತೆ ಹೋ ತುಮಕೋ ಕೋಯಿ ಮನುಷ್ಯ ನೈ ಸುನಾತೆ ಹೇ ಇಸ್ ಪರ್ ಶಿವಬಾಬಾ ವಿರಾಜಮಾನ್ ಹೇ ವಹ ಭಿ ಆತ್ಮ ಹಿ ಹೈ ಪರಂತು ಉನ್ಕೋ ಕಹಾ ಜಾತಾ ಹೈ ಪರಮಾತ್ಮ. ಬಾಬಾ ಹೇಳ್ತಾರೆ, ಈಗ ನೀವು ಮಕ್ಕಳು ತಿಳ್ಕೊಂಡಿದ್ದೀರಾ, ಅದನ್ನು ಯಾವುದೇ ಮನುಷ್ಯರು ನಮಗೆ ಹೇಳ್ತಾ ಇಲ್ಲ. ಇವರಲ್ಲಿ ಶಿವಬಾಬಾ ವಿರಾಜಮಾನ ಆಗಿದ್ದಾರೆ, ಅವರು ಕೂಡ ಆತ್ಮನೇ. ಆದರೆ ಅವರಿಗೆ ಹೇಳಲಾಗ್ತದೆ ಪರಮಾತ್ಮನಿಗೆ ಅಂದರೆ ಪರಮಾತ್ಮ ಅಂತ ಅವ್ರಿಗೆ ಹೇಳಲಾಗ್ತದೆ. ಅಭಿ ಪತಿತ್ಮಾತ್ಮ ಏ कहती है हे परमात्मा आओ आकर हमको पावन बनाओ.
ಈಗ ಪತಿತಾತ್ಮಗಳು ಹೇಳ್ತಾರೆ, ಹೇ ಪರಮಾತ್ಮ ನೀ ಬಂದು ಏನು ಮಾಡು, ನಮ್ಮನ್ನು ಪಾವನ ಮಾಡು ಅಂತ. ಹೈಹಿ ಪರಂಪಿತ ಪರಮ ಬನಾನೇವಾಲ, ಅವರಿರೋದೇ ಪರಮಪಿತ, ನಮ್ಮನ್ನೆಲ್ಲ ಶ್ರೇಷ್ಠ ಮಾಡುವಂಥವ್ರು. ತುಮ್ ಪುರುಷೋತ್ತಮ ಅರ್ಥ ಸ ಪುರುಷೋಮೆ ಉತ್ತಮ ಪುರುಷ ಬಂತೇವೋ. ಬಾಬಾ ಹೇಳ್ತಾರೆ ನೀವು ಪುರುಷೋತ್ತಮರು ಅಂದರೆ ಎಲ್ಲ ಪುರುಷಗಳಲ್ಲಿ ಉತ್ತಮ ಪುರುಷರಾಗ್ತೀರಾ. ವಹೇ ದೇವತಾಯೇ ಪರಂಪಿತ ಅಕ್ಷರ ಬಹುತ್ ಮೀಠಾ ಹೇ. ಬಾಬಾ ಹೇಳ್ತಾರೆ ಅವರು ದೇವತೆಗಳು, ಪರಮಪಿತ ಅನ್ನೋ ಅಕ್ಷರ ಬಹಳ ಮಧುರವಾಗಿದೆ. ಸರ್ವ್ಯಾಪಿ ಕಾದೇತೆ ಹೇ ತೋ ಮೀಠಾಪನ್ ಆತಾ ನಹಿ. ಸರ್ವ್ಯಾಪಿ ಅಂತ ಹೇಳಿದಾಗ ಅಲ್ಲಿ ಮಧುರತೆ ಬರಲ್ಲ. तुम्हारे में भी बहुत तोड़े हैं जो प्यार से अंदर याद करते हैं. स्त्री पुरुष तो एक दो को स्थूल में याद करते हैं. ನಿಮ್ಮಲ್ಲಿಯೂ ಬಹಳ ಕಡಿಮೆ ಇದ್ದಾರೆ, ಪ್ರೀತಿಯಿಂದ ಆಂತರ್ಯದಲ್ಲಿ ನನ್ನನ್ನು ನೆನಪು ಮಾಡ್ತಾರೆ. ಅಲ್ಲಿ ಹೇಗೆ ಪತಿ ಪತ್ನಿ ಒಬ್ಬರಿನ್ನೊಬ್ಬರನ್ನ ಸ್ಥೂಲದಲ್ಲಿ ನೆನಪು ಮಾಡ್ತಾರೆ. ಯಹ ಆತ್ಮಾओं को परमात्मा को याद करना बहुत प्यार से. ಬಾಬಾ ಹೇಳ್ತಾರೆ ಇಲ್ಲಿ ನಾವೆಲ್ಲ ಆತ್ಮಗಳು ಪರಮಾತ್ಮನನ್ನು ನೆನಪು ಮಾಡಬೇಕು ಬಹಳ ಪ್ರೀತಿಯಿಂದ. ಭಕ್ತಿ ಮಾರ್ಗ में इतना प्यार से पूजा नहीं कर सकते, वो लव नहीं रहता. ಬಾಬಾ ಹೇಳ್ತಾರೆ ಭಕ್ತಿ ಮಾರ್ಗದಲ್ಲಿ ಅಷ್ಟು ಪ್ರೀತಿಯಿಂದ ಪರಮಾತ್ಮ ನೆನಪು ಮಾಡೋದಿಲ್ಲ, ಯಾಕೆಂದರೆ ಅಷ್ಟು ಪ್ರೀತಿ ಇರೋದಿಲ್ಲ ಅಲ್ಲಿ. जानते ही नहीं तो लव कैसे हो, अभी तुम बच्चों को बहुत लव है. ಬಾಬಾ ಹೇಳ್ತಾರೆ ಅವರಿಗೆ ಪ್ರೀತಿನೇ ಇಲ್ಲ ಅಂದರೆ ತಿಳ್ಕೊಂಡೇ ಇಲ್ಲ ಅಂದಮೇಲೆ ಅವ್ರು ಹೆಂಗೆ ನನ್ನನ್ನು ಭಾಳ ನೆನಪು ಮಾಡ್ತಾರೆ, ಪ್ರೀತಿ ಮಾಡ್ತಾರೆ ಅಂತಾರೆ ಬಾಬಾ. ಆದರೆ ನೀವು ಮಕ್ಕಳಿಗೀಗ ನನ್ನ ಮೇಲೆ ಪ್ರೀತಿ ಇದೆ, ಯಾಕಂದರೆ ನೀವು ನಾನು ತಿಳ್ಕೊಂಡಿದ್ದೀರಾ. ಆತ್ಮ ಕಾತಿ ಹೇ ಮೇರಾ ಬಾಬಾ, ಆತ್ಮ ಏ ಭಾಯಿ ಬಾಯಿ ಹೇನ. ಆತ್ಮ ಹೇಳ್ತದೆ ನನ್ನ ಬಾಬಾ ಅಂತ, ಮೇರಾ ಬಾಬಾ ಅಂತ, ಯಾಕೆಂದರೆ ನಾವೆಲ್ಲರೂ ಸೋದರರಾಗಿದ್ದೇವೆ. ಹರೇಕ್ ಭಾಯಿ ಕಾತೆ ಹೇ ಬಾಬಾನೇ ಹಮ್ಕೋ ಅಪ್ನಾ ಪರಿಚಯ ದಿಯಾ ಹೇ. ಪ್ರತಿಯೊಬ್ಬ ಸೋದರರು ನಾವಿಲ್ಲಿ ಹೇಳ್ತೇವೆ ನಮಗೆ ಪರಮಾತ್ಮ ತನ್ನ ಪರಿಚಯ ಕೊಟ್ಟರು ಅಂತ. परंतु वह लव नहीं कहा जाता है, जिससे कुछ मिलता है उसमें लव रहता है. ಬಾಬಾ ಹೇಳ್ತಾರೆ ಆದರೆ ಅದು ಪ್ರೀತಿ ಅಂತ ಹೇಳೋದಿಲ್ಲ. ಯಾರಿಂದ ಏನಾದರೂ ಸಿಗ್ತದೆ ಅಂತಂದರೆ ಅಲ್ಲಿ ಪ್ರೀತಿ ಇರ್ತದೆ. ಬಾಪ್ ಮೇ ಬಚ್ಚೋं को लव रहता है क्योंकि बाप से वर्षा मिलता है. ಮಕ್ಕಳಿಗೆ ಅಪ್ಪನ ಮೇಲೆ ಪ್ರೀತಿ ಇರ್ತದೆ, ಯಾಕೆಂದರೆ ಅಪ್ಪನ ಆಸ್ತಿ ಸಿಗ್ತದೆ ಅಂತ. ಜಿತ್ನಾ ಜಾಸ್ತಿ ವರ್ಷ ಉತ್ನಾ ಬಚ್ಚೆ ಕಾ ಜಾಸ್ತಿ ಲವ್ रहेगा. ಅಪ್ಪನ ಆಸ್ತಿ ಎಷ್ಟು ಜಾಸ್ತಿ ಇರ್ತದೋ ಅಷ್ಟು ಅಪ್ಪನ ಮೇಲೆ ಪ್ರೀತಿನೂ ಹೆಚ್ಚಿರ್ತದೆ ಅಂತ ಬಾಬಾ ಹೇಳ್ತಾರೆ. अगर बाप के पास कुछ भी प्रॉपर्टी है नहीं, दादे के पास है, तो फिर बाप में इतना लव नहीं रहेगा. ಬಾಬಾ ಇಲ್ಲೊಂದು ಮಾತು ಹೇಳ್ತಾರೆ, ಅಪ್ಪನ ಹತ್ರ ಆಸ್ತಿ ಇಲ್ಲ, ಅಜ್ಜನ ಹತ್ರ ಜಾಸ್ತಿ ಇದ್ದರೆ ಅಪ್ಪನಕ್ಕಿಂತ ಜಾಸ್ತಿ ಪ್ರೀತಿ ಅಜ್ಜನ ಮೇಲೆ ಇರ್ತದೆ ಅಂತಾರೆ ಬಾಬಾ. फिर दादे से लव हो जाएगा, समझेंगे इससे पैसा मिलेगा. ಆಮೇಲೆ ಅಜ್ಜನ ಮೇಲೆ ಭಾಳ ಪ್ರೀತಿ ಆಗಿಬಿಡ್ತದೆ, ಯಾಕೆ ಅಂತಂದರೆ ಅಜ್ಜನಿಂದ ನಮಗೆ ಹಣ ಸಿಗ್ತದೆ ಅಂತ. अभी तो है बेहद का बाप, तुम बच्चे जानते हैं हमको बाप पढ़ाते हैं. ಈಗಂತೂ ಬೇಹದ್ದಿನ ತಂದೆ, ನಾವೆಲ್ಲ ಮಕ್ಕಳು ತಿಳ್ಕೊಂಡಿದ್ದೇವೆ ನಮಗೆ ತಂದೆ ಓದಿಸ್ತಿದ್ದಾರೆ. ಇವತ್ತು ಬಹುತ್ ಹಿ ಖುಷಿ ಕಿ ಬಾತ್ ಹೇ, ಇದಂತೂ ಭಾಳ ಖುಷಿಯ ಮಾತಾಗಿದೆ. ಭಗವಾನ್ ಹಮಾರಾ ಬಾಪ್ ಹೇ, ಜಿಸ್ ರಚಿತಾ ಬಾಪ್ ಕೋ ಕೋಯಿ ಬಿ ನೈ ಜಾನ್ತೆ ಹೇ. ಶಿವಬಾಬಾ ಹೇಳ್ತಿದ್ರು ಇದು ಭಾಳ ಖುಷಿಯ ಮಾತು, ಯಾಕೆಂದರೆ ಭಗವಂತ ನಮ್ಮ ತಂದೆಯಾಗಿದ್ದಾರೆ. ಯಾವ ರಚಯಿತ ತಂದೆಯನ್ನು ಯಾರೂ ಕೂಡ ಜಗತ್ತಿನಲ್ಲಿ ತಿಳ್ಕೊಂಡೇ ಇಲ್ಲ. ನ ಜಾನಕ್ಕೆ ಕಾರಣ ಫಿರ್ ಅಪ್ಪನೇ ಕೋ ಬಾಪ್ ಕಹ ದೇತೆ ಹೇ. ಆ ತಂದೆ ಅಂದರೆ ಆ ಪರಮಾತ್ಮನನ್ನು ತಿಳ್ಕೊಳ್ಳದೇ ಇರೋ ಕಾರಣ ನಾನೇ ತಂದೆ ಅಥವಾ ನಾನೇ ಪರಮಾತ್ಮ ಅಂತ ಹೇಳ್ಕೊಳ್ತಾರೆ ಇವತ್ತು. ಜೈಸೆ ಬಚ್ಚೆ ಸೆ ಪೂಚೋ ತುಮಾರಾ ಬಾಪ್ ಕೌನ್, ಆಖರಿನ್ ಕಹ ದೇತೆ ಹೇ ಹಮ್. ಯಾವ ರೀತಿ ಮಕ್ಕಳ ಹತ್ರ ನೀವು ಕೇಳಿ ನಿಮ್ಮ ತಂದೆ ಯಾರು ಅಂತ, ಮಕ್ಕಳು ಏನು ಹೇಳಿಬಿಡ್ತವೆ ಅಂದರೆ ನಾವೇ ಅಂತ ಹೇಳಿಬಿಡ್ತವೆ. अभी तुम बच्चे जानते हो उन सब बापों का बाप है ज़रूर, हमको जो अभी बेहद का बाप मिला है उनका कोई बाप है नहीं. ಮಕ್ಕಳು ತಿಳ್ಕೊಂಡಿದ್ದೇವೆ ನಮಗೆ ಎಲ್ಲ ತಂದೆಯರಿಗೂ ತಂದೆ ಅವಶ್ಯವಾಗಿ ಶಿವಬಾಬಾ ಆಗಿದ್ದಾರೆ. ನಮಗೀಗ ಬೇಹದ್ದಿನ ತಂದೆ ಸಿಕ್ಕಿದ್ದಾರೆ, ಅವ್ರಿಗೆ ಯಾವುದೇ ತಂದೆ ಇಲ್ಲ. ಯಹ ಊಂಚತೆ ಊಂಚ ಬಾಪ್ ತೋ ಬಚ್ಚೋಂ ಕೆ ಅಂದರ್ ಮೇ ಖುಷಿ रहनी चाहिए. ಈಗ ಶ್ರೇಷ್ಠಾತಿ ಶ್ರೇಷ್ಠ ತಂದೆಯವರು, ನಾವು ಮಕ್ಕಳ ಒಳಗಡೆ ಭಾಳ ಖುಷಿ ಇರಬೇಕು. उन यात्राओं पर जाते ही तो वहाँ इतनी खुशी नहीं रहेगी क्योंकि प्राप्ति कुछ है नहीं. ಬಾಬಾ ಹೇಳ್ತಿದ್ದಾರೆ ಅಲ್ಲಿ ಯಾತ್ರೆಗಳನ್ನು ಮಾಡಲಿಕ್ಕೆ ಹೋಗ್ತಾರೆ, ಆದರೆ ಅಲ್ಲಿ ಅಷ್ಟು ಖುಷಿ ಇರೋದಿಲ್ಲ, ಏಕೆಂದರೆ ಅಲ್ಲಿ ಏನು ಪ್ರಾಪ್ತಿನೂ ಇಲ್ಲ. ಸಿರ್ಫ್ ದರ್ಶನ್ ಕರ್ನೆ ಜಾತೆ ಹೇ, ಮುಫ್ತ್ ಮೇ ಕಿತನೆ ಧಕ್ಕೆ ಖಾತೆ ಹೇ. ಬಾಬಾ ಹೇಳ್ತಾರೆ ಕೇವಲ ದರ್ಶನ ಮಾಡ್ಕೊಳ್ಳಿಕ್ಕೆ ಹೋಗ್ತಾರೆ, ಅಲ್ಲಿ ತಮ್ಮದನ್ನೇ ಅಂದರೆ ಹಾಳು ಮಾಡ್ಕೊಳ್ತಾರೆ, ಜೊತೆಗೆ ಪೆಟ್ಟು ತಿಂತಾರೆ. एक तो यह टिप्पण घिसी और दूसरा फिर
ಪೈಸೆಗೆ ಟಿಪ್ಪಡ್ಗಿಸ್ತಿ. ಬಾಬಾ ಹೇಳ್ತಾರೆ, ಒಂದು ತಮ್ಮ ಹಣೆ ಸವಿಸ್ಕೊಂಡ್ರು, ಇನ್ನೊಂದು ದುಡ್ಡು ಹಾಳು ಮಾಡಿಕೊಂಡ್ರು. ಪೈಸೆ ಬಹುತ್ ಖರ್ಚು ಕರ್ತೆ, ಪ್ರಾಪ್ತಿ ಕುಚ್ ನಹಿ. ಬಾಬಾ ಹೇಳ್ತಾರೆ, ಯಾತ್ರೆಗೆ ಹೋದಾಗ ಭಾಳಷ್ಟು ಹಣ ಖರ್ಚು ಮಾಡ್ತಾರೆ, ಲಾಭ ಏನೂ ಇಲ್ಲ. ಭಕ್ತಿ ಮಾರ್ಗ ಮೇ ಅಗರ್ ಆಮದಾನಿ ಹೋತಿ ತೋ ಭಾರತವಾಸಿ ಬಹುತ್ ಸಾಹುಕಾರ ಹೋ ಜಾತೆ. ಬಾಬಾ ಹೇಳ್ತಾರೆ, ಭಕ್ತಿ ಮಾರ್ಗದಲ್ಲಿ ಏನಾದರೂ ಭಾಳಷ್ಟು ಗಳಿಕೆ ಆಗಿಬಿಟ್ಟಿದ್ರೆ ಈ ಭಾರತವಾಸಿಗಳು ಭಾಳ ಸಾಹುಕಾರ ಆಗಿಬಿಡ್ತಿದ್ರು. ಯ ಮಂದಿರಾದಿ ಬನಾನೆ ಮೇ ಕರೋಡೋ ರೂಪಾಯಿ ಖರ್ಚು ಕರ್ತೆ ಹೇ, ತುಮಾರ ಸೋಮನಾಥ್ ಕಾ ಮಂದಿರ ಏಕ್ ನೈತ. ಬಾಬಾ ಹೇಳ್ತಾರೆ, ಈ ಮಂದಿರ ಎಲ್ಲ ಮಾಡೋದರಲ್ಲಿ ಕೋಟಿಯಷ್ಟು ಹಣ ಖರ್ಚು ಮಾಡ್ತಾರೆ ಈ ಮನುಷ್ಯರು, ನಿಮ್ಮ ಸೋಮನಾಥನ ಮಂದಿರ ಒಂದೇ ಇರಲಿಲ್ಲ ಅಂತಾರೆ ಬಾಬಾ. ಸಬ್ ರಾಜಾओं के पास मंदिर थे, ಎಲ್ಲ ರಾಜರುಗಳ ಹತ್ತಿರ ಮಂದಿರ ಇತ್ತು. तुमको कितने पैसे दिए थे? आज से 5000 वर्ष पहले तुमको राजयोग सिखाकर ऐसे बनाया था, अभी तुम क्या बन गए हो? ಬಾಬಾ ಹೇಳ್ತಾರೆ, ಇವತ್ತಿಗೆ 5000 ವರ್ಷದ ಮೊದಲಿಗೆ ನಾನು ನಿಮಗೆ ರಾಜಯೋಗವನ್ನು ಕಲಿಸಿ ಏನಿದ್ದವ್ರನ್ನ ಏನು ಮಾಡಿದ್ದೆ, ಬಟ್ ಇವತ್ತು ನೀವು ಏನಾಗಿದ್ದೀರಾ ಅಂತ ಬಾಬಾ ಹೇಳ್ತಾರೆ. ಬುದ್ಧಿ ಮೇ ಆನಾ ಚಾಹಿಯೇನಾ, ಹಮ್ ಕಿತ್ನಾ ಊಂಚತೆ, ಪುನರ್ಜನ್ಮ ಲೇತೆ ಲೇತೆ ಏಕ್ ಕದಮ್ ಪಟ್ ಆಕರ್ ಪಡೆ ಹೇ. ಬುದ್ಧಿಯಲ್ಲಿ ಬರಬೇಕು ತಾನೇ, ನಾವೆಷ್ಟು ಶ್ರೇಷ್ಠ ಇದ್ವಿ. ಪುನರ್ಜನ್ಮ ಪಡಿತಾ ಪಡಿತಾ ಏಕದಮ್ ನೆಲದಲ್ಲಿ ಬಂದು ಕುತ್ಕೊಂಡಿದ್ದೀರಾ, ಕೌಡಿ ಮಿಸಲ್ ಬಂದು ಪಡೆ ಹೇ. ಫಿರ್ ಅಭಿ ಹಮ್ ಬಾಬಾ ಕೆ ಪಾಸ್ ಜಾತೆ ಹೇ. ಬಾಬಾ ಹೇಳ್ತಾರೆ, ಕೌಡಿ ಹಾಗಾಗಿದ್ದೀರಾ, ಏಕದಮ್ ನಾವೀಗ ಬಾಬನ ಹತ್ರ ಮತ್ತೆ ಬಂದಿದ್ದೇವೆ. ಜೋ ಬಾಬಾ ಹಮ್ಕೋ ವಿಶ್ವಕ ಮಾಲೀಕ್ ಬನಾತೆ ಹೇ, ಆ ತಂದೆ ನಮ್ಮನ್ನು ಮತ್ತೆ ವಿಶ್ವದ ಮಾಲೀಕರನ್ನಾಗಿ ಮಾಡ್ತಾರೆ. ये एक ही यात्रा है, जबकि आत्माओं को बाप मिलते हैं तो अंदर में वह लव रहना चाहिए. ಬಾಬಾ ಹೇಳ್ತಾರೆ, ಇದು ಒಂದೇ ಯಾತ್ರೆಯಾಗಿದೆ. ಯಾವಾಗ ಆತ್ಮಗಳಿಗೆ ತಂದೆ ಸಿಕ್ಕಿದ್ದಾರೆ ಅದು ಒಳಗಡೆ ನಮಗೆ ಆ ಪ್ರೀತಿ ಇರಬೇಕು ಅಂತಾರೆ ಬಾಬಾ. तो बच्चे जब यहाँ आते हो तो बुद्धि में रहना चाहिए कि हम उस बाप के पास जाते हैं. ಬಾಬಾ ಹೇಳ್ತಾರೆ, ನಾವು ಯಾವಾಗ ಇಲ್ಲಿ ಬರ್ತೇವೆ ನಮ್ಮ ಬುದ್ಧಿಯಲ್ಲಿ ಇರಬೇಕು, ನಾವು ಆ ತಂದೆ ಹತ್ರ ಹೋಗ್ತಾ ಇದ್ದೀವಿ. ಜಿಸ್ಸೆ ಹಮ್ಕೋ ಫಿರ್ ಸೆ ವಿಶ್ವಕ್ಕೆ ಬಾದಶಾಹಿ ಮಿಲ್ತಿ ಹೇ. ಯಾವ ತಂದೆ ಹತ್ರ ನಾವು ಹೋಗ್ತಿದ್ದೇವೋ ಆ ತಂದೆಯಿಂದ ನಮಗೆ ವಿಶ್ವದ ರಾಜ್ಯಭಾಗ್ಯ ಸಿಗ್ತದೆ ಅನ್ನುವಂಥದ್ದು. ವ ಬಾಪ್ ಹಮ್ಕೋ ಶಿಕ್ಷಾ ದೇತೆ, ಬಚ್ಚೆ ದೈವಿ ಗುಣ ಧಾರಣೆ ಕರೋ. ಆ ತಂದೆ ನಮಗೆ ಶಿಕ್ಷಣ ಕೊಡ್ತಾರೆ, ಮಕ್ಕಳೇ ದೈವಿ ಗುಣ ಧಾರಣೆ ಮಾಡ್ಕೊಳ್ಳಿ. ಸರ್ವಶಕ್ತಿವಾನ್ ಪತಿತ್ ಪಾವನ್ ಮುಜ್ ಬಾಪ್ ಕೋ ಯಾದ್ ಕರೋ. ಸರ್ವಶಕ್ತಿವಂತ ಪತಿತ ಪಾವನ ತಂದೆಯನ್ನು ನೆನ್ಪು ಮಾಡಿ. ಮೈ ಕಲ್ಪ ಕಲ್ಪ ಆಕರ್ ಕಹತಾ ಹೂँ कि माँ में कम याद करो तो विकर्म विनाश होंगे. ಬಾಬಾ ಹೇಳ್ತಾರೆ, ನಾನು ಕಲ್ಪಕ್ಕೂ ಬಂದು ಹೇಳ್ತಾ ಇದ್ದೀನಿ, ನಾನೊಬ್ಬನ್ನೇ ನೆನ್ಪು ಮಾಡಿ ನಿಮ್ಮ ವಿಕರ್ಮ ವಿನಾಶ ಆಗ್ತದೆ. ದಿಲ್ ಮೇ ಯಾ ಆನಾ ಚಾಹಿಯೇ, ಹಮ್ ಬೇಹದ್ ಕೆ ಬಾಪ್ ಕೆ ಪಾಸ್ ಆಯೇ ಹೇ. ಬಾಬಾ ಹೇಳ್ತಾರೆ, ನಮ್ಮ ಒಳಗಡೆ ಅದು ಬರಬೇಕು ಮನಸ್ಸಿನಲ್ಲಿ. ಏನಂತ, ನಾವು ಬೇಹದ್ದಿನ ತಂದೆ ಹತ್ರ ಬಂದಿದ್ದೇವೆ. ಬಾಪ್ ಕತೆ ಮೈ ಗುಪ್ತ ಹೂँ, ಆತ್ಮ ಕಹತಿ ಹೇ ಮೈ ಗುಪ್ತ ಹೂँ. ಶಿವಬಾಬನು ಇಲ್ಲೇ ಹೇಳ್ತಾ ಇದ್ದಾರೆ, ನಾನು ಗುಪ್ತ ಇದ್ದೀನಿ ಅಂತ. ಆತ್ಮನು ಕೂಡ ಹೇಳ್ತದೆ, ನಾನು ಗುಪ್ತ ಇದ್ದೀನಿ. ತುಮ್ ಸಮಜ್ತೆ ಹೋ ಹಮ್ ಜಾತೆ ಹೇ ಶಿವಬಾಬಾ ಕೆ ಪಾಸ್, ಬ್ರಹ್ಮ ದಾದಾ ಕೆ ಪಾಸ್. ನೀವು ತಿಳ್ಕೊಂಡಿದ್ದೀರಾ, ನಾವು ಶಿವಬಾಬನ ಹತ್ರ ಹೋಗ್ತೇವೆ, ಬ್ರಹ್ಮ ತಂದೆ ಹತ್ರ ಹೋಗ್ತೇವೆ. ಜೋ ಕಂಬೈಂಡ್ ಹೇ ಉನ್ಸೆ ಹಮ್ ಮಿಲ್ನೆ ಜಾತೆ ಹೇ, ಜಿಸ್ಸೆ ಹಮ್ ವಿಶ್ವಕ್ಕೆ ಮಾಲೀಕ್ ಬಂತೆ ಹೇ. ಇಲ್ಲಿ ಯಾರಿಬ್ಬರು ಕಂಬೈಂಡ್ ಇದ್ದಾರೋ ಅವ್ರ ಹತ್ರ ನಾವು ಹೋಗ್ತೇವೆ, ವಿಶ್ವದ ಮಾಲೀಕರಾಗ್ತೇವೆ. अंदर में कितनी बेहद खुशी होनी चाहिए. जब मधुबन में आने के लिए अपने घर से निकलते हो तो अंदर में गदगद होना चाहिए. ಬಾಬಾ ಒಂದು ಮಾತು ಹೇಳ್ತಾರೆ, ನಿಮಗೆ ಆಂತರ್ಯದಲ್ಲಿ ಬೇಹದ್ದಿನ ಖುಷಿ ಇರಬೇಕು. ಯಾವಾಗ ಮಧುಬನಕ್ಕೆ ಬರೋದಕ್ಕೋಸ್ಕರ ನಾವು ಮನೆಯಿಂದ ಹೊರಗೆ ಬರ್ತೇವೋ ನಮ್ಗೆ ಎಷ್ಟು ಆನಂದ ಆಗಬೇಕು, ಖುಷಿ ಆಗಬೇಕು, ರೋಮಾಂಚನ ಆಗಬೇಕು ಅಂತ ಹೇಳ್ತಾರೆ ಬಾಬಾ. बाप हमको पढ़ाने के लिए आया है, हमको दैवी गुण धारण करने की युक्ति बताते हैं. ಬಾಬಾ ಹೇಳ್ತಾರೆ, ಪರಮಾತ್ಮ ನಮ್ಗೆ ಓದಿಸ್ಲಿಕ್ಕೋಸ್ಕರ ಬಂದಿದ್ದಾರೆ, ದೈವಿ ಗುಣ ಧಾರಣೆ ಮಾಡಿಸ್ತಿದ್ದಾರೆ. घर से निकलते समय ही अंदर में यह ಖುಷಿ रहनी चाहिए. ಯಾವಾಗ ನಾವು ಮನೆಯಿಂದ ಹೊರಗೆ ಬರ್ತೀವಿ ಆವಾಗಲೇ ನಮಗೆ ಖುಷಿ ಆಂತರ್ಯದಲ್ಲಿ ಬರಬೇಕು. ನಾವು ಭಗವಂತನ ಹತ್ರ ಹೋಗ್ತಾ ಇದ್ದೇವೆ, ಸ್ವಯಂ ಪರಮಾತ್ಮ ನಮಗೆ ಓದಿಸ್ಲಿಕ್ಕೆ ಬರ್ತಾರೆ, ಗುಣಗಳಿಂದ ನಮ್ಮನ್ನು ಶೃಂಗಾರ ಮಾಡ್ತಾರೆ. ಈ ರೂಪದಲ್ಲಿ ನಮಗೆ ಖುಷಿ ಇರಬೇಕು ಅಂತಾರೆ ಬಾಬಾ. जैसे कन्या पति के साथ मिलती है तो जेवर आदि पहनती है तो मुकड़ा ही खिल जाता है ना. ಹೇಗೆ ಬಾಬಾ ಉದಾಹರಣೆ ಕೊಡ್ತಾರೆ, ಹೇಗೆ ಕನ್ಯೆ ಪತಿಯನ್ನು ಭೇಟಿಯಾದಾಗ ಎಲ್ಲ ರೂಪದಿಂದ ಆಭರಣಗಳಿಂದ ತನ್ನನ್ನು ತಾನು ಶೃಂಗಾರ ಮಾಡಿಕೊಂಡು ಆ ಪತಿಯ ಮುಖ ನೋಡಿದ ತಕ್ಷಣ ಮುಖ ಅರಳಿ ಬಿಡ್ತದಲ್ವಾ ಅಂತಾರೆ ಬಾಬಾ. ವ ಮುಕड़ा खिलता है दुख पाने के लिए, तुम्हारा मुकड़ा खिलता है सदा सुख पाने के लिए. ಬಾಬಾ ಇಲ್ಲೊಂದು ಮಾತು ಹೇಳ್ತಾರೆ, ಅಲ್ಲಿ ಮುಖ ಅರಳ್ತದೆ ದುಃಖ ಆಗೋದಕ್ಕೋಸ್ಕರ ಅಥವಾ ದುಃಖವನ್ನು ಅನುಭವ ಮಾಡೋದಕ್ಕೋಸ್ಕರ, ಆದರೆ ಇಲ್ಲಿ ಮುಖ ಅರಳ್ತದೆ ಸದಾ ಸುಖವನ್ನು ಪಡೆಯೋದಕ್ಕೋಸ್ಕರ.
तो ऐसे बाप के पास आने समय कितनी ಖುಷಿ होनी चाहिए. ಬಾಬಾ ಹೇಳ್ತಾರೆ ಇಲ್ಲಿ ತಂದೆ ಹತ್ರ ಬರೋದಕ್ಕೋಸ್ಕರ ಎಷ್ಟು ಖುಷಿ ಆಗಬೇಕು ನಿಮಗೆ. अभी हमको बेहद का बाप मिला है, सतयुग में जाएंगे और फिर डिग्री कम हो जाएगी. ಬಾಬಾ ಹೇಳ್ತಾರೆ ಈಗ ನಮಗೆ ಬೇಹದ್ದಿನ ತಂದೆ ಸಿಕ್ಕಿದ್ದಾರೆ, ಯಾವಾಗ ನಾವು ಸತ್ಯುಗಕ್ಕೆ ಹೋಗ್ತೀವೋ ಆವಾಗ ನಮ್ಮ ಡಿಗ್ರಿ ಕಡಿಮೆ ಆಗ್ತದೆ. ಅಭಿ ತೋ ತುಮ್ ಬ್ರಾಹ್ಮಣ ಈಶ್ವರಿಯ ಸಂತಾನ ಹೋ, ಭಗವಾನ್ ಬೈಟ್ ಪಡಾತೆ ಹೇ. ಈಗಂತೂ ನೀವು ಬ್ರಾಹ್ಮಣರು ಈಶ್ವರಿಯ ಸಂತಾನರು, ಸ್ವಯಂ ಭಗವಂತ ಕೂತ್ಕೊಂಡು ಓದಿಸ್ತಿದ್ದಾರೆ. वह हमारा बाप भी है, टीचर भी है, पढ़ाते हैं, फिर पावन बनाकर साथ में भी ले जाएंगे. ಶಿವಬಾಬಾ ನಮ್ಮ ತಂದೆನೂ ಹೌದು, ಟೀಚರ್ ಹೌದು, ಸದ್ಗುರುನೂ ಹೌದು. ನಮಗೆ ಓದಿಸ್ತಾರೆ ಶಿವಬಾಬಾ, ಪಾವನರನ್ನಾಗಿ ಮಾಡಿ ಜೊತೆಗೂ ಕರ್ಕೊಂಡು ಹೋಗ್ತಾರೆ. ಹಮ್ ಆತ್ಮ ಇಸ್ ಚೀಚಿ ರಾವಣ ರಾಜ್ಯ ಸೆ ಛೂಟ್ತೆ. ಬಾಬಾ ಹೇಳ್ತಾರೆ ನಾವೆಲ್ಲ ಆತ್ಮಗಳು ಈಗ ಈ ರಾವಣ ಚೀಚಿ ಜಗತ್ತಿನಿಂದ ಬಿಡಿಸ್ಕೊಳ್ತೇವೆ. अंदर में अतः खुशी होनी चाहिए. जबकि बाप विश्व का मालिक बनाते हैं तो पढ़ाई कितनी अच्छी रीति पढ़नी चाहिए. ಬಾಬಾ ಹೇಳ್ತಾರೆ ಒಳಗಡೆ ಅಪಾರವಾದ ಖುಷಿ ಇರಬೇಕು. ಯಾವಾಗ ಬಾಬಾ ವಿಶ್ವದ ಮಾಲೀಕರನ್ನಾಗಿ ನಮ್ಮನ್ನು ಮಾಡ್ತಾರೆ ಅಂದಾಗ ಎಷ್ಟು ಚೆನ್ನಾಗಿ ನಾವಿಲ್ಲಿ ಓದಬೇಕು. ಹಾಗಾದರೆ ಸ್ಟೂಡೆಂಟ್ ಅಚ್ಚಿ ರೀತಿ ಪಡ್ತೆ तो अच्छे मार्क्स से पास होते हैं ना. ಬಾಬಾ ಹೇಳ್ತಾರೆ ವಿದ್ಯಾರ್ಥಿಗಳು ಚೆನ್ನಾಗಿ ಓದಿದರೆ ಒಳ್ಳೆ ಮಾರ್ಕ್ಸ್ ತೊಗೊಂಡು ಪಾಸ್ ಆಗ್ತಾರಲ್ವ. ಬಚ್ಚೆ कहते हैं ಬಾಬಾ हम तो ಶ್ರೀ ನಾರಾಯಣ ಬನೆಂಗೆ. ಮಕ್ಕಳು ಹೇಳ್ತವೆ ಬಾಬಾ ನಾವಂತೂ ಶ್ರೀ ನಾರಾಯಣ ಆಗ್ತೇವೆ. यह है ही ಸತ್ಯನಾರಾಯಣ की ಕಥಾ, ಅರ್ಥಾತ್ ನರ್ ಸೆ ನಾರಾಯಣ ಬನ್ನೆ ಕಿ ಕಥಾ. ಬಾಬಾ ಹೇಳ್ತಾರೆ ಇದು ಸತ್ಯನಾರಾಯಣನ ಕತೆ, ಅಂದರೆ ನರನಿಂದ ನಾರಾಯಣ ಆಗೋ ಕತೆ. वह झूठी कथा है, जन्म जन्मांतर सुनते आए हो, अभी बाप से एक ही बार तुम सच्ची सच्ची कथा सुनते हो. ಬಾಬಾ ಹೇಳ್ತಾರೆ ಸುಳ್ಳು ಕತೆಗಳನ್ನು ಜನ್ಮ ಜನ್ಮಾಂತರ ನೀವು ಕೇಳ್ತಾ ಬಂದ್ರಿ, ಈಗ ತಂದೆಯಿಂದ ಒಂದೇ ಬಾರಿ ನೀವು ಸತ್ಯ ಕಥೆಯನ್ನು ಕೇಳ್ತೀರಾ. ವ ಫಿರ್ ಭಕ್ತಿ ಮಾರ್ಗ ಮೇ ಚಲಾ ಆತಾ ಹೈ, ಅದು ಭಕ್ತಿ ಮಾರ್ಗದಲ್ಲಿ ನಡೀತಾ ಬಂತು. ಜೈಸೆ ಶಿವಬಾಬಾನೇ ಜನ್ಮ ಲಿಯಾ ಉಸ್ಕಿ ಫಿರ್ ವರ್ಷ ಜಯಂತಿ ಮನಾತೆ ಆಯ್. ಯಾವ ರೀತಿ ಶಿವಬಾಬಾ ಜನ್ಮ ತಗೊಂಡ್ರು ಅಂದ್ರೆ ಅರ್ಥ ಈ ಒಂದು ಬ್ರಹ್ಮನ ಶರೀರದಲ್ಲಿ ಬಂದರು ಅಂದಮೇಲೆ ನಾವು ವರ್ಷ ಅವರ ಜಯಂತಿ ಅಂದರೆ ಶಿವರಾತ್ರಿ ಮಾಡ್ತೇವೆ. ವ ಕಬ್ ಆಯಾ ಕ್ಯಾ ಕಿಯಾ ಕುಚ್ ಭಿ ನಹೀ ಜಾನ್ತೆ. ಅವರು ಯಾವಾಗ ಬಂದರು, ಬಂದೇನು ಮಾಡಿದರು, ಯಾವುದು ಕೂಡ ತಿಳ್ಕೊಂಡೇ ಇಲ್ಲ. ಅಚ್ಚಾ ಕೃಷ್ಣ ಜಯಂತಿ ಮನಾತೆ ವ ಭಿ ಕಬ್ ಆಯಾ ಕೈಸೆ ಆಯಾ ಕುಚ್ ಭಿ ಪತಾ ನಹೀ. ಇನ್ನು ಕೃಷ್ಣಾಷ್ಟಮಿ ಮಾಡ್ತಾರೆ, ಆವಾಗಲೂ ಕೂಡ ಅವನು ಯಾವಾಗ ಬಂದೇನು ಮಾಡ್ದ ಏನು ಕೂಡ ಗೊತ್ತಿಲ್ಲ. कहते हैं कंसपुरी में आता है, अब वह पति दुनिया में कैसे जन्म लेगा. ಹೇಳ್ತಾರೆ ಕೃಷ್ಣ ಕಂಸಪುರಿಯಲ್ಲಿ ಬಂದ ಅಂತ. ಹಾಗಾದರೆ ಕೃಷ್ಣ ಪತಿತ ಜಗತ್ತಿನಲ್ಲಿ ಹೇಗೆ ಜನ್ಮ ತಗೊಳ್ಳಿಕ್ಕೆ ಸಾಧ್ಯ. बच्चों को कितनी खुशी होनी चाहिए, हम बेहद का बाप के पास आए हैं. ಹಾಗಾದರೆ ನಾವು ಮಕ್ಕಳಿಗೆ ಎಷ್ಟು ಖುಷಿ ಆಗಬೇಕು, ನಾವು ಬೇಹದ್ದಿನ ತಂದೆ ಹತ್ರ ಬಂದಿದ್ದೀವಿ ಅಂತ. ಅನುಭವ भी सुनाते हैं ना, हमको फलाने द्वारा तीर लगा, बाबा आए हैं. बस उस दिन से लेकर हम बाप को ही याद करते हैं. ನಮ್ಮದು ಅನುಭವನೂ ಕೂಡ ಹೇಳ್ತೀವಲ್ವ, ಇಂಥವರು ನಮಗೆ ಜ್ಞಾನದ ಬಾಣ ಹೊಡೆದ್ರು, ನಾವು ಬಾಬನ ಹತ್ರ ಬಂದ್ವಿ, ಬಾಬನು ಕೂಡ ಬಂದಿದ್ದಾರೆ. ಆ ದಿನದಿಂದ ಹಿಡ್ಕೊಂಡು ನಾವು ಬಾಬನನ್ನು ನೆನಪು ಮಾಡ್ತಾ ಬಂದ್ವಿ. ಯಹೇ ತುಮಾರಿ ಬಡೆತೆ ಬಡೆ ಬಾಪ್ ಕೆ ಪಾಸ್ ಆನೆ ಕಿ ಯಾತ್ರೆ. ಇದಾಯಿತು ನಮ್ಮದು ಎಲ್ಲಕ್ಕಿಂತ ಶ್ರೇಷ್ಠನಾಗಿರುವಂಥ ತಂದೆ ಹತ್ರ ಬರುವಂಥ ಯಾತ್ರೆ. ಬಾಬಾ ತೋ ಚೈತನ್ಯ ಹೇ, ಬಚ್ಚೋಂ ಕೆ ಪಾಸ್ ಜಾತೆ ಭಿ ಹೇ. ತಂದೆ ಅಂತೂ ಚೈತನ್ಯ ಇದ್ದಾರೆ, ಮಕ್ಕಳ ಹತ್ರನೂ ಕೂಡ ಹೋಗ್ತಾರೆ. ವಹೆ ಜಡ ಯಾತ್ರಾಯ್, ಯಾತೋ ಬಾಪ್ ಚೈತನ್ಯ ಹೇ. ಅಲ್ಲೆಲ್ಲ ಜಡ ಯಾತ್ರೆಗಳು, ಆದ್ರಲ್ಲಿ ಚೈತನ್ಯ ಯಾತ್ರೆ, ಶಿವಬಾಬಾ ಚೈತನ್ಯವಾಗಿದ್ದಾರೆ. ಜೈಸೆ ಹಮ್ ಆತ್ಮ ಬೋಲ್ತಿ ಹೇ ವೈಸೆ ವ ಪರಮಾತ್ಮ ಬಾಪ್ ಭಿ ಬೋಲ್ತೆ ಶರೀರ ದ್ವಾರ. ಹೇಗೆ ನಾವೆಲ್ಲ ಆತ್ಮಗಳು ಈ ಶರೀರದ ಮೂಲಕ ಹೇಗೆ ಮಾತಾಡ್ತೀವೋ ಹಾಗೆ ಬಾಬನು ಕೂಡ ಅಂದರೆ ಪರಮಾತ್ಮ ತಂದೆನೂ ಕೂಡ ಈ ಶರೀರದ ಮೂಲಕ ಮಾತನಾಡ್ತಾರೆ. ये पढ़ाई है, भविष्य 21 जन्म शरीर निर्वाह के लिए. ಇದೊಂದು ಶಿಕ್ಷಣ. ಬಾಬಾ ಹೇಳ್ತಾರೆ ಭವಿಷ್ಯ 21 ಜನ್ಮ ಶರೀರ ನಿರ್ವಹಣೆಗೋಸ್ಕರ. ವಹ ಹೇ ಸಿರ್ಫ್ ಇಸ್ ಜನ್ಮ ಕೆ ಲಿಯೆ. ಅಲ್ಲೇನು ಲೌಕಿಕದಲ್ಲಿ ಓದ್ತಾರೆ ಅದೆಲ್ಲ ಈ ಜನ್ಮಕ್ಕೋಸ್ಕರ. अब कौन सी पढ़ाई पढ़नी चाहिए, वह कौन सा धंधा करना चाहिए. बाप कहते दोनों करो. ಕೆಲವರಿಗೆ ಗೊಂದಲ ಶುರು ಆಗಿಬಿಡ್ತದೆ. ಹಾಗಾದ್ರೆ ಯಾವ ಶಿಕ್ಷಣ ಓದಬೇಕಪ್ಪ ನಾವು, ಯಾವ ಉದ್ಯೋಗ ಮಾಡಬೇಕು ನಾವು ಅಂತ ಕೇಳಿದರೆ ಬಾಬಾ ಹೇಳ್ತಾರೆ ಎರಡನ್ನೂ ಮಾಡಿ. ಸನ್ಯಾಸಿಯೋ ಮಿಸಲ್ ಘರ್ಬಾರ್ ಚೋಟ್ ಜಂಗಲ್ ಮೇ ನಹೀ ಜಾನಾ ಹೈ. ಬಾಬಾ ಇಲ್ಲೇನು ಹೇಳ್ತಾರೆ ಅಂದರೆ ಸನ್ಯಾಸಿಗಳೇ ಹಾಗೆ ಮನೆಯೆಲ್ಲ ಬಿಟ್ಟು ಕಾಡಿಗೆ ಹೋಗೋದಲ್ಲ. ಇವತ್ತು ಪ್ರವೃತ್ತಿ ಮಾರ್ಗ ಹೈನ, ದೋನೋ ಕೆ ಲಿಯೆ ಪಢಾಯಿ ಹೈ. ಇದು ಪ್ರವೃತ್ತಿ ಮಾರ್ಗ, ಎರಡಕ್ಕೋಸ್ಕರನೂ ಶಿಕ್ಷಣ, ಇಬ್ಬರಿಗೂ ಶಿಕ್ಷಣ ಇಲ್ಲಿ.
सब तो पढ़ेंगे भी नहीं, कोई अच्छा पढ़ेंगे कोई कम. ಬಾಬಾ ಹೇಳ್ತಾರೆ ಎಲ್ಲರೂ ಇಲ್ಲಿ ಓದಲ್ಲ, ಕೆಲವರು ಚೆನ್ನಾಗಿ ಓದಿದರೆ ಕೆಲವರು ಕಡಿಮೆ ಓದ್ತಾರೆ. कोई कोई एकदम झट तीर लग जाएगा, ಕೆಲವ್ರಿಗೆ एकदम ಬಾಣ ನಾಟ್ ಬಿಡ್ತದೆ. कोई तो तवाई मिसल बोलते रहेंगे, कोई कहते हाँ हम समझने की कोशिश करेंगे. ಬಾಬಾ ಹೇಳ್ತಾರೆ ಕೆಲವರು ಕಾದು ಹಂಚಿನ ಹಾಗೆ ಮಾತಾಡ್ತಾನೆ ಇರ್ತಾರೆ, ಕೆಲವ್ರು ಹೇಳ್ತಾರೆ ಹಾಂ ನಾವು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೇವೆ ಅಂತ. कोई कहेंगे यह तो एकांत में समझने की बातें हैं. ಇನ್ನು ಕೆಲವರು ಇದ್ರ ಬಗ್ಗೆ ಏನು ಹೇಳ್ತಾರೆ ಅಂದರೆ ಏಕಾಂತದಲ್ಲಿ ಕೂತ್ಕೊಂಡು ತಿಳ್ಕೊಳ್ಳೋ ಮಾತಿದು ಅಂತ. बस फिर गुम हो जाएंगे. कोई को ज्ञान का तीर लगा तो झट आकर समझेंगे. ಕೆಲವರು ಆ ರೀತಿ ಮಾತಾಡ್ತಾ ಮಾತಾಡ್ತಾ ಬಾಬನಿಂದ ದೂರ ಆಗಿಬಿಡ್ತಾರೆ. ಬಾಬಾ ಹೇಳ್ತಾರೆ ಯಾರಾದರೂ ಅಥವಾ ಯಾರಿಗಾದ್ರೂ ಜ್ಞಾನದ ಬಾಣ ನಾಡ್ತು ಅಂತಂದರೆ ಪಟ್ಟಂತ ಬಂದು ತಿಳ್ಕೊಂಬಿಡ್ತಾರೆ. कोई फिर कहेंगे हमको फुर्सत नहीं तो समझो तीर लगा नहीं. ಕೆಲವರು ಮತ್ತೆ ಹೇಳ್ತಾರೆ ನಮಗೆ ಪುರ್ಸೊತ್ತೇ ಇಲ್ಲ ಅಂತ, ಅಂದರೆ ಅವರಿಗೆ ಬಾಣನೇ ನಾಟಿಲ್ಲ. ದಿಕ್ಕೋ ಬಾಬಾಕೋ ತೀರ್ ಲಗಾ ತೋ ಫಟ್ ಸೆ ಚೋಡ್ ದಿಯಾನ. ಬಾಬಾ ಇಲ್ಲಿ ಬ್ರಹ್ಮ ಉದಾಹರಣೆ ಕೊಡ್ತಾರೆ. ಶಿವಬಾಬಾ ಹೇಳ್ತಾರೆ ಹೇಗೆ ಅವರಿಗೆ ಬಾಣ ನಾಡ್ತು ಪಟ್ಟಂತೆಲ್ಲ ಬಿಟ್ಟರು ಅಲ್ವಾ. ಸಮझा ಬಾದಶಾಹಿ ಮಿಲ್ತಿ ಹೈ ಉನ್ಕೆ ಆಗೆ ಯ ಕ್ಯಾ ಹೈ. ಅವ್ರು ತಿಳ್ಕೊಂಬಿಟ್ರು ಇಲ್ಲಿ ರಾಜ್ಯಭಾಗ್ಯನೇ ಸಿಗ್ತದೆ ಅಂದಾಗ ಇದರ ಎದುರುಗಡೆ ಅದೇನು ಅಂತ. हमको तो बाप से राजाई लेनी है. अभी बाप कहते वह धंधा आदि भी करो, सिर्फ एक हफ्ता या अच्छी ರೀತಿ समझो. ಬಾಬಾ ಹೇಳ್ತಾರೆ ನಾವಿಲ್ಲಿ ತಂದೆಯಿಂದ ರಾಜ್ಯ ಪಡ್ಕೊಳ್ಬೇಕಾಗಿದೆ. ಈಗ ಬಾಬಾ ಹೇಳ್ತಾರೆ ಆ ಉದ್ಯೋಗನೂ ಕೂಡ ಮಾಡಿ, ಆದರೆ ಒಂದು ವಾರ ಇಲ್ಲಿ ಬಂದು ಚೆನ್ನಾಗಿ ತಿಳ್ಕೊಳ್ಳಿ. ಗೃಹಸ್ಥ ವ್ಯವಹಾರ ಭೀ ಸಂಭಾಲನಾ ಹೈ. ಬಾಬಾ ಹೇಳ್ತಾರೆ ಗೃಹಸ್ಥ ವ್ಯವಹಾರವನ್ನು ಕೂಡ ಸಂಭಾಲನೆ ಮಾಡಬೇಕು. ರಚನಾ ಕಿ ಪಾಲನಾ ಭೀ ಕರ್ನಿ ಹೈ, ವಹ ತೋ ರಚಕರ್ ಫಿರ್ ಭಾಗ್ ಜಾತೆ ಹೈ. ಬಾಬಾ ಹೇಳ್ತಿದ್ದಾರೆ ರಚನೆಯ ಪಾಲನೆಯನ್ನು ಕೂಡ ಮಾಡಬೇಕಾಗ್ತದೆ. ಯಾಕಂದ್ರೆ ನಿಮ್ಮ ಮಕ್ಕಳೇ ಅಲ್ವಾ ಅವರು. ವ ರಚಕರ್ ಅವ್ರೇನು ಮಾಡ್ತಾರೆ, ಇವತ್ತು ಮನೆ ಬಿಟ್ಟು ಹೋಗಿ ಸನ್ಯಾಸಿಗಳಾಗ್ತಾರಲ್ಲ ಅವರು ಎಲ್ಲ ಬಿಟ್ಟು ಓಡೋಗಿಬಿಡ್ತಾರೆ. ಬಾಪ್ ಕತೆ ತುಮ್ನೆ ರಚಾ ಹೈ ತೋ ಫಿರ್ ಅಚ್ಚಿ ರೀತಿ ಸಂಭಾಲು. ಬಾಬಾ ಹೇಳ್ತಾರೆ ಆ ಮಕ್ಕಳನ್ನ ರಚನೆ ಮಾಡಿದಿರಂದಾಗ ಅವ್ರನ್ನ ಚೆನ್ನಾಗಿ ಸಂಭಾಲನೆ ಮಾಡಿ. ಸಮझो ಸ್ತ್ರೀ ಅಥವಾ ಬಚ್ಚಾ ತುಮಾರ ಕಹನಾ ಮಾನ್ತೆ ತೋ ಸಪೂತ್ ಹೈ. ಬಾಬಾ ಹೇಳ್ತಾರೆ ತಿಳ್ಕೊಳ್ಳಿ, ಮಕ್ಕಳಿರ್ಬೋದು ಅಥವಾ ಪತ್ನಿ ಇರ್ಬೋದು, ನಿಮ್ಮ ಮಾತು ಕೇಳ್ತಿದ್ದಾರೆ ಅಂತಂದರೆ ಅವರು ಸುಪುತ್ರರು ಅಂತ. ನಹಿ ಸಮಸ್ತೆ ತೋ ಕಪೂತ್ ಹೈ. ಸಪೂತ್ ಅವ್ರ ಕಪೂತ್ ಕಾ ಪತಾ ಪಡ್ ಜಾತಾ ಹೇನ. ಬಾಬಾ ಹೇಳ್ತಾರೆ ತಿಳ್ಕೊಳ್ತಿಲ್ಲ ಅಂದರೆ ಅಥವಾ ಅವರು ಸರಿಯಾಗಿ ನಿಮ್ಮ ಮಾತು ಕೇಳ್ತಿಲ್ಲ ಅಂದರೆ ಅವ್ರು ಕುಪುತ್ರರು ಅಂತ. ಸುಪುತ್ರರು ಮತ್ತು ಕುಪುತ್ರರಿಗೆ ಬಾಬಾ ಹೇಳ್ತಾರೆ ಗೊತ್ತಾಗ್ಬಿಡ್ತದಲ್ವಾ ಅಂತಾರೆ ಅವರಿಬ್ಬರನ್ನೂ ನೋಡಿದಾಗ. ಬಾಪ್ ಕತೆ ತುಮ್ ಶ್ರೀಮತ್ ಪರ್ ಚಲೆಂಗೆ ತೋ ಶ್ರೇಷ್ಠ ಬನೆಂಗೆ. ಇಲ್ಲೂ ಕೂಡ ನಾವು ಮಕ್ಕಳಿಗೆ ಬಾಬಾ ಹೇಳ್ತಾರೆ ನೀವು ಶ್ರೀಮತದಂಗೆ ನಡೀತೀರಾ ಅವಾಗ ನೀವು ಶ್ರೇಷ್ಠರಾಗ್ತೀರಾ. ನಹಿ ತೋ ವರ್ಷ ಮಿಲ್ನ ಸಕೆ. ಬಾಬಾ ಹೇಳ್ತಾರೆ ಶ್ರೀಮತದಂಗೆ ನಡೀದಿದ್ರೆ ನಿಮಗೆ ಶ್ರೇಷ್ಠ ಆಸ್ತಿ ಸಿಗೋದಿಲ್ಲ. ಪವಿತ್ರ ಬನ್ ಸಪೂತ್ ಬಚ್ಚಾ ಬನ್ ನಾಮ್ ಬಾಲಾಕರು. ಸುಪುತ್ರರಾಗಿ ಶ್ರೇಷ್ಠ ಮಗುವಾಗಿ ತಂದೆ ಹೆಸರನ್ನು ಪ್ರಸಿದ್ಧ ಮಾಡಿ. ತೀರ್ ಲಗ್ ಗಯಾ ಫಿರ್ ತೋ ಕಹೆಂಗೆ ಬಸ್ ಅಭಿ ತೋ ಹಮ್ ಸಚ್ಚಿ ಕಮಾಯಿ ಕರೆಂಗೆ. ಬಾಬಾ ಹೇಳ್ತಾರೆ ಬಾಣ ನಾಯಟ್ಟು ಅಂದರೆ ಹೇಳ್ತಾರಂತೆ ಆಯ್ತು ಇನ್ನೇನು ನಾವು ತೀವ್ರ ಪುರುಷಾರ್ಥ ಮಾಡ್ತೇವೆ, ಶ್ರೇಷ್ಠ ಗಳಿಕೆ ಮಾಡ್ಕೊಳ್ತೇವೆ ಅಂತ. ಬಾಪ್ ಆಯೆ ಹೇ ಶಿವಾಲಯ में ले जाने तो ಶಿವಾಲಯ में जाने लिए फिर लायक बनना है, मेहनत है. ಬಾಬಾ ಹೇಳ್ತಾರೆ ತಂದೆ ಬಂದಿರೋದೇ ನಮ್ಮನ್ನು ಶಿವಾಲಯಕ್ಕೆ ಕರ್ಕೊಂಡೋದಕ್ಕೋಸ್ಕರ ಕರ್ಕೊಂಡೋಗ್ತಾರೆ ಅಂದಮೇಲೆ ಶಿವಾಲಯಕ್ಕೆ ಹೋಗಲಿಕ್ಕೆ ಮತ್ತೆ ನಾವು ಯೋಗ್ಯರಾಗಬೇಕು ತಾನೆ, ಆದರೆ ಪರಿಶ್ರಮ ಇದೆ ಅಂತ ಬಾಬಾ ಹೇಳ್ತಾರೆ. ಬೋಲೋ ಅಬ್ ಶಿವ ಬಾಬಾಕ್ಕೋ ಯಾದ್ ಕರೋ ಮೌತ್ ಸಾಮ್ನೆ ಕಡಾ ಹೇ. ಬಾಬಾ ಹೇಳ್ತಾರೆ ಹೇಳಿ ಈಗ ಶಿವಬಾಬನ ನೆನ್ಪು ಮಾಡಿ, ಯಾಕಂದ್ರೆ ಸಾವು ಎದುರುಗಡೆನೇ ಇದೆ. ಕಲ್ಯಾಣ ತೋ ಉನ್ಕಾ ಭೀ ಕರ್ನಾ ಹೈನಾ, ಕಲ್ಯಾಣ ಅವ್ರದ್ದು ಮಾಡಬೇಕಲ್ವಾ. ಬೋಲೋ ಅಬ್ ಯಾದ್ ಕರೋ तो विकर्म विनाश होंगे. तुम बच्चियों का फ़र्ज़ है पियर घर और ससुर घर का उद्धार करना. जबकि मुझे बुलावा होता है तो तुम्हारा फ़र्ज़ है उनका कल्याण करना. ಬಾಬಾ ಹೇಳ್ತಾರೆ ಹೇಳಿ ಈಗ ತಂದೆಯನ್ನು ನೆನಪು ಮಾಡಿದರೆ ವಿಕರ್ಮ ವಿನಾಶ ಆಗ್ತದೆ. ನೀವು ಮಕ್ಕಳ ಕರ್ತವ್ಯ ಬಾಬಾ ಹೇಳ್ತಾರೆ ಯಾಕಂದರೆ ಹೆಣ್ಮಕ್ಳದೊಂದು ಕರ್ತವ್ಯ ಇರ್ತದೆ, ಅತ್ತೆ ಮನೆ ಮತ್ತು ತವ್ರ ಮನೆ ಎರಡನ್ನೂ ಕೂಡ ಉದ್ಧಾರ ಮಾಡುವಂಥದ್ದು ಅಂತ. ಅದಕ್ಕೆ ನೀವು ಕರೆದ್ರಿ ನನ್ನ, ನಿಮ್ಮ ಕರ್ತವ್ಯ ಎಲ್ಲರ ಕಲ್ಯಾಣ ಮಾಡುವಂಥದ್ದು. रहम दिल बनना चाहिए. पति तमो प्रधान मनुष्यों को सतो प्रधान बनने का रास्ता बताना है. ಬಾಬಾ ಹೇಳ್ತಾರೆ ದಯಾ ಹೃದಯಿಗಳಾಗಬೇಕು. ಪತಿತ ತಮೋಪ್ರಧಾನ ಮನುಷ್ಯರನ್ನು ಸತೋಪ್ರಧಾನ ಮಾಡುವ ದಾರಿ ತೋರಿಸ್ಬೇಕು. ತುಮ್ ಜಾನ್ತೆ ಹೋ ಹರ್ ಚೀಸ್ ನೈ ಸೆ ಪುರಾನಿ ಜರೂರ್ ಹೋತಿ ಹೈ. ನೀವು ತಿಳ್ಕೊಂಡಿದ್ದೀರಾ
ಪ್ರತಿಯೊಂದು ವಸ್ತು ಹಳೆಯದ್ರಿಂದ ಹೊಸದು ಅವಶ್ಯವಾಗಿ ಆಗ್ತದೆ. नरक में सब पतित आत्माएं हैं, तब तो गंगा में स्नान कर पावन होने जाते हैं. ಬಾಬಾ ಹೇಳ್ತಾರೆ ನರಕದಲ್ಲಿ ಎಲ್ಲರೂ ಪತಿತಾತ್ಮಗಳಾಗಿದ್ದಾರೆ, ಅದಕ್ಕೋಸ್ಕರ ಪಾವನ ಆಗಲಿಕ್ಕೆ ಅವ್ರೇನು ಮಾಡ್ತಾರೆ, ಗಂಗೆಯಲ್ಲಿ ಹೋಗಿ ಸ್ನಾನ ಮಾಡಿ ಬರ್ತಾರೆ. ಪಹಲೆ ತೋ ಸಮझे कि हम पतित है इसलिए पावन बनना है. ಫಸ್ಟಿಗೆ ತಿಳ್ಕೊಳ್ಬೇಕಾಗಿದೆ ನಾವು ಪತಿತರಾಗಿದ್ದೀವಿ, ಅದಕ್ಕೋಸ್ಕರ ಪಾವನರಾಗಬೇಕು ಅಂತ. बाप आत्माओं को कहते हैं मुझे याद करो तो तुम्हारे पाप नष्ट हो जाएंगे. ತಂದೆ ಇಲ್ಲಿ ಆತ್ಮಗಳಿಗೆ ಹೇಳ್ತಿದ್ದಾರೆ, ನನ್ನ ನೆನ್ಪು ಮಾಡಿ ನಿಮ್ಮ ಪಾಪ ಎಲ್ಲ ನಷ್ಟ ಆಗ್ತದೆ ಅಂತ. ಸಾಧು ಸಂತಾದಿ ಜೋ ಭಿ ಹೈ ಸಬ್ಕೋ ಯ ಮೇರಾ ಪೈಗಾಮ್ ದೋ ಕಿ ಬಾಪ್ ಕತೆ ಮುಜೆ ಯಾದ್ ಕರೋ. ಬಾಬಾ ಒಂದು ಮಾತು ಹೇಳ್ತಾರೆ, ಸಾಧು ಸಂತರು ಯಾರೆಲ್ಲ ಇದ್ದಾರೋ ಅವ್ರಿಗೆಲ್ಲ ಒಂದು ಸಂದೇಶ ಕೊಡಿ. ಏನಂತ ತಂದೆ ಹೇಳ್ತಿದ್ದಾರೆ ಇಲ್ಲಿ ನನ್ನ ನೆನ್ಪು ಮಾಡಿ ಅಂತ. इस योग अग्नि से अथवा याद की यात्रा से तुम्हारी खाद निकलती जाएगी. ಬಾಬಾ ಹೇಳ್ತಾರೆ ಯೋಗ ಅಗ್ನಿಯಿಂದ ಅಥವಾ ನೆನಪಿನ ಯಾತ್ರೆಯಿಂದ ನಿಮ್ಗೆ ಅಂಟ್ಕೊಂಡಿರೋ ಕೊಳೆ ಎಲ್ಲ ದೂರ ಆಗ್ತದೆ. ತುಮ್ ಪವಿತ್ರ ಬನ್ ಮೇರೆ ಪಾಸ್ ಆ ಜಾಯಂಗೆ, ಅಂದರೆ ಪಾಪದ ಕೊಳೆ ಯಾವಾಗ ತೊಳಿತದೋ ಆವಾಗ ನೀವು ನನ್ನ ಹತ್ರ ಬರ್ತೀರಾ. ಮೈ ತುಮ್ ಸಬ್ಕೋ ಸಾತ್ ಲೇ ಜಾऊंगा. ಜೈಸೆ ಬಿಚ್ಚು ಹೋತಾ ಹೈ ಚಲ್ತಾ ಜಾತಾ ಹೈ, ಜहाँ ನರಮ್ ಚೀಸ್ ದೇಖ್ತಾ ಹೈ ತೋ ಡಂಕ್ ಮಾರ್ ದೇತಾ ಹೈ. ಬಾಬಾ ಹೇಳ್ತಾರೆ ನಾನು ನಿಮ್ಮನ್ನೆಲ್ಲ ಜೊತೆ ಕರ್ಕೊಂಡು ಹೋಗ್ತೀನಿ. ಹೀಗೆ ಚೇಳಿರ್ತದೆ, ಹೋಗ್ತಾ ಇರ್ತದೆ. ಎಲ್ಲಾದರೂ ಮೆತ್ತನೆಯ ಒಂದು ಜಾಗ ಕಾಣ್ತು ಅಂದರೆ ಅಲ್ಲಿ ಕಡ್ದು ಬಿಡ್ತದೆ ಅಂತಾರೆ ಬಾಬಾ. ಪತ್ತರ್ ಕೋ ಡಂಕ್ ಮಾರ್ ಕ್ಯಾ ಕರೇಗ. ಬಾಬಾ ಹೇಳ್ತಾರೆ ಕಲ್ಲಿಗೆ ಹೋಗಿ ಚೇಳು ಕಡಿಯಲ್ಲ ಅಂತಾರೆ ಬಾಬಾ. ತುಂಬಿ ಬಾಪ್ ಕಾ ಪರಿಚಯ ದೋ, ಯಬಿ ಬಾಪ್ನೇ ಸಮझाए हैं ಮೇರೆ ಭಗತ್ ಕहाँ रहते हैं. ಬಾಬಾ ಹೇಳ್ತಾರೆ ನೀವು ಕೂಡ ತಂದೆಯ ಪರಿಚಯ ಕೊಡಿ, ಅಂದರೆ ಎಲ್ಲಿ ಬಾಬನ ಸಂದೇಶವನ್ನು ಕೇಳುವಂಥವ್ರು ಇದ್ದಾರೆ ಅಂಥ ಮಕ್ಕಳು ಇರ್ತಾರಲ್ವ, ಅಲ್ಲಿ ಹೋಗಿ ನನ್ನ ಪರಿಚಯ ಕೊಡಿ ಅಂತ ಬಾಬಾ ಹೇಳ್ತಾರೆ. ನನ್ನ ಭಕ್ತರು ಎಲ್ಲಿದ್ದಾರೋ ಅಲ್ಲಿ ಹೋಗಿ ನೀವು ಅವ್ರಿಗೆ ನನ್ನ ಬಗ್ಗೆ ಹೇಳಿ ಅಂತ. ಶಿವ ಕೆ ಮಂದಿರ ಮೇ, ಕೃಷ್ಣ ಕೆ ಮಂದಿರ ಮೇ, ಲಕ್ಷ್ಮೀನಾರಾಯಣ ಕೆ ಮಂದಿರ ಮೇ. ಬಾಬಾ ಹೇಳ್ತಾರೆ ಶಿವನ ಗುಡಿ ಇರ್ತದೆ, ಲಕ್ಷ್ಮೀನಾರಾಯಣ ಗುಡಿ ಇರ್ತದೆ, ಕೃಷ್ಣನ ಗುಡಿ ಇರ್ತದೆ, ಅಲ್ಲೆಲ್ಲ ಹೋಗಿ ನನ್ನ ಸಂದೇಶ ಹೇಳಿ ಅಂತಾರೆ ಬಾಬಾ. ಭಗತ್ ಮೇರಿ ಭಕ್ತಿ ಕರ್ತೆ ರಹತೆ ಹೇ ಹೈ ತೋ ಬಚ್ಚೇನ. ಭಕ್ತರು ನನ್ನ ಭಕ್ತಿ ಮಾಡ್ತಾ ಇರ್ತಾರೆ, ಎಷ್ಟಂದ್ರೂ ನನ್ನ ಮಕ್ಕಳೇ ಅಲ್ವಾ. ಮೇರೆ ಸೆ ರಾಜ್ಯ ಲಿಯಾ ಥಾ ಅಪೂಜ್ಯ ಸೆ ಪೂಜಾರಿ ಬನ್ ಗಯೆ. ನನ್ನಿಂದ ರಾಜ್ಯ ಪಡ್ಕೊಂಡಿದ್ರು, ಈಗ ಪೂಜ್ಯ ಇದ್ದವರು ಪೂಜಾರಿಗಳಾದರು. ದೇವತಾओं के भगत है ना, ನಂಬರ್ 1 है ಶಿವ ಕಿ ಅವ್ಯಭಿಚಾರಿ ಭಕ್ತಿ. ಬಾಬಾ ಹೇಳ್ತಿದ್ದಾರೆ ದೇವತೆಗಳ ಭಕ್ತರಾಗಿದ್ದಾರಲ್ವ, ನಂಬರ್ 1 ಅಂದರೆ ಶಿವನ ಅವ್ಯಭಿಚಾರಿ ಭಕ್ತಿ. ಫಿರ್ ಗಿರ್ತಿ ಗಿರ್ತಿ ಅಭಿ ತೋ ಭೂತ ಪೂಜಾ ಕರ್ನೆ ಲಗೆ ಹೇ. ಈಗಂತೂ ಕೆಳಗೆ ಬಿದ್ದು ಏನಾಗ್ಬಿಟ್ರು, ಭೂತ ಪೂಜೆ ಮಾಡಲಿಕ್ಕೆ ಶುರು ಮಾಡಿದರು. ಶಿವ ಕೆ ಪೂಜಾರಿಯೋಂಕೋ ಸಮझाने में सहज होगा. ಇನ್ನು ಯಾರು ಶಿವನ ಪೂಜಾರಿ ಇದ್ದಾರಲ್ಲ ಅವ್ರಿಗೆ ತಿಳಿಸ್ಕೊಡ್ಲಿಕ್ಕೆ ಸಹಜ ಆಗ್ತದೆ. ಯಸಬ್ ಆತ್ಮೋಂ ಕಾ ಬಾಪ್ ಶಿವ ಬಾಬಾ ಹೇ. ಈ ಎಲ್ಲ ಆತ್ಮಗಳ ತಂದೆ ಶಿವ ಬಾಬಾ ಆಗಿದ್ದಾರೆ. ಸ್ವರ್ಗ ಕಾ ವರ್ಸಾ ದೇತೆ ಹೇ. ಬಾಬಾ ಸ್ವರ್ಗದ ಆಸ್ತಿ ಕೊಡ್ತಾರೆ. ಅಭಿ ಬಾಪ್ ಕತೆ ಮುಜೆ ಯಾದ್ ಕರೋ ತೋ ವಿಕರ್ಮ ವಿನಾಶು. ಈಗ ಬಾಬಾ ಹೇಳ್ತಾರೆ ನಾನು ನೆನ್ಪು ಮಾಡಿ ವಿಕರ್ಮ ವಿನಾಶ ಆಗ್ತದೆ. ಹಮ್ ತುಮಕೋ ಪೈಗಾಮ್ ದೇತೆ ಹೇ. ಅಬ್ ಬಾಪ್ ಕತೆ ಪತಿತ್ ಪಾವನ್ ಜ್ಞಾನ ಕಾ ಸಾಗರ್ ಮೈ ಹೂँ. ಬಾಬಾ ಹೇಳ್ತಾರೆ ಈಗ ನಿಮಗೆ ನಾನು ಸಂದೇಶವನ್ನು ಕೊಡ್ತೇನೆ. ಈಗ ಬಾಬಾ ಹೇಳ್ತಾರೆ ಪತಿತ ಪಾವನ ಜ್ಞಾನದ ಸಾಗರ ನಾನಿದ್ದೀನಿ. ಜ್ಞಾನ ಭಿ ಸುನಾ ರಹಾ ಹೂँ, ಪಾವನ್ ಬನ್ನೆ ಕೆ ಲಿಯೆ ಯೋಗ ಭಿ ಸಿಖಾ ರಹಾ ಹೂँ. ಬಾಬಾ ಹೇಳ್ತಾರೆ ಜ್ಞಾನನೂ ಹೇಳ್ತಿದ್ದೇನೆ, ನಿಮಗೆ ಪಾವನ ಆಗೋದಕ್ಕೋಸ್ಕರ ಯೋಗನೂ ಕೂಡ ಕಲಿಸ್ತಾ ಇದ್ದೇನೆ. ಬ್ರಹ್ಮ ತನ್ ಸೆ ಮೆಸೇಜ್ ದೇ ರಹಾ ಹೂँ ಮುಜೆ ಯಾದ್ ಕರೋ. ಬ್ರಹ್ಮನ ತನುವಿನಿಂದ ನಾನು ಸಂದೇಶ ಕೊಡ್ತಾ ಇದ್ದೀನಿ, ನನ್ನ ನೆನ್ಪು ಮಾಡಿ ಅಂತ. अपने 84 जन्मों को याद करो, तुमको भगत मिलेंगे मंदिरों में और फिर कुंभ के मेले में. ಬಾಬಾ ಹೇಳ್ತಾರೆ ತಮ್ಮ 84 ಜನ್ಮಗಳ ನೆನ್ಪು ಮಾಡ್ಕೊಳ್ಳಿ, ನಿಮಗೆ ಭಕ್ತರು ಸಿಗ್ತಾರೆ ಮಂದಿರದಲ್ಲಿ ಮತ್ತು ಕುಂಭಮೇಳದಲ್ಲಿ. ಯಾ ತುಮ್ ಸಮझा सकते हो ಪತಿತ್ ಪಾವನ್ ಗಂಗಾ ಹೇ ಯಾ ಪರಮಾತ್ಮ. ಬಾಬಾ ಹೇಳ್ತಾರೆ ಕುಂಭಮೇಳ ಇರ್ಬೋದು ಅಥವಾ ಮಂದಿರ ಇರ್ಬೋದು, ಅಲ್ಲಿ ಹೋಗಿ ನೀವು ತಿಳಿಸ್ಕೊಡ್ಬೋದು ಪತಿತ ಪಾವನ ಯಾರು, ಪರಮಾತ್ಮನೋ ಅಥವಾ ನೀರು ಅಥವಾ ಗಂಗೆಯೋ, ನೀವು ಅದನ್ನು ಹೇಳ್ಬೋದು ಅಂತಾರೆ ಬಾಬಾ. तो बच्चों को यह खुशी रहनी चाहिए कि हम किसके पास जाते हैं. ಬಾಬಾ ಹೇಳ್ತಾರೆ ಮಕ್ಕಳಿಗೆ ಇಲ್ಲಿ ಇಷ್ಟು ಖುಷಿ ಇರಬೇಕಲ್ವ, ನಾವು ಯಾರ ಹತ್ರ ಹೋಗ್ತಿದ್ದೀವಿ. ಹೈ ಕಿತ್ನಾ ಸಾಧಾರಣ, ಯಾರ ಹತ್ರ ಹೋಗ್ತಿದ್ದೀವಿ ಅವ್ರು ಎಷ್ಟು ಸಾಧಾರಣ ಇದ್ದಾರೆ. ಕ್ಯಾ ಬಡಾಯಿ ದಿಖಾಯೆ ಶಿವ ಬಾಬಾ, ಕ್ಯಾ ಕರೆ ಜೋ ಬಡ ಆದ್ಮಿ ದಿಖಾಯಿ ಪಡೆ. ಬಾಬಾ ಇಲ್ಲೊಂದು ಮಾತು ಹೇಳ್ತಾರೆ, ನಾನು ಏನು ತೋರಿಸ್ಲಿ, ಯಾವ ದೊಡ್ಡ ಸ್ಥಿತಿ ತೋರಿಸ್ಲಿ, ನಾನು ದೊಡ್ಡವನು ಅನಿಸ್ಕೊಳ್ಳಿಕ್ಕೆ ನಾನು ಏನು ಮಾಡಲಿ ಅಂತಾರೆ ಬಾಬಾ.
सन्यासी कपड़े तो पहन नहीं सकते। बाप कहते मैं तो साधारण तन लेता हूँ। ಬಾಬಾ ಹೇಳ್ತಾರೆ ಸನ್ಯಾಸಿಗಳು ಬೇರೆ ಕಲರ್ ಬಟ್ಟೆ ಧರಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಬಾಬಾ ಹೇಳ್ತಾರೆ ನಾನಂತೂ ಸಾಧಾರಣ ತನವನ್ನು ಪಡ್ಕೊಳ್ತೇನೆ. ತುಮ್ ಹೀ ರಾಯ್ ದೋ ಕಿ ಮೈ ಕ್ಯಾ ಕರೋ, ನೀವೇ ಸಲಹೆ ಕೊಡ್ರಿ. ಎಲ್ಲರೂ ನನ್ನನ್ನು ಸಾಧಾರಣ ಅಂತ ತಿಳ್ಕೊಂಡಿದ್ದಾರಲ್ವ, ಈಗ ನಾನು ದೊಡ್ಡ ವ್ಯಕ್ತಿ ಹಂಗೆ ಕಾಣಬೇಕಲ್ವ, ಅದಕ್ಕೆ ನಾನು ಏನು ಮಾಡಲಿ, ನೀವೇ ಸಲಹೆ ಕೊಡಿ ಅಂತಾರೆ ಬಾಬಾ. ಇಸ್ ರಥ್ಕೋ ಕ್ಯಾ ಶೃಂಗಾರು, ಬಾಬಾ ಹೇಳ್ತಾರೆ ಯಾವ ರಥದಲ್ಲಿ ನಾನು ಬರ್ತೀನೋ ಆ ರಥವನ್ನು ಶೃಂಗಾರ ಮಾಡಲ. ಹುಸೇನ್ ಕಾ ಘೋಡಾ ನಿಕಾಲ್ತೆ ಹೇ ಉನ್ಕೋ ಶೃಂಗಾರ್ತೆ ಹೇ. ಹೀಗೆ ಲೌಕಿಕದಲ್ಲಿ ಹುಸೇನ್ನ ಘೋಡ, ಹುಸೇನ್ನ ಕುದುರೆ ಅಂತ ಹೇಳ್ತಾರೆ, ಆ ಕುದುರೆಯನ್ನು ಶೃಂಗಾರ ಮಾಡ್ತಾರೆ. ಯಹ ಶಿವಬಾಬಾ ಕಾ ರಥ್ ಫಿರ್ ಬೈಲ್ ಬನಾ ದಿಯಾ ಹೈ. ಇಲ್ಲಿ ಶಿವಬಾಬನ ರಥ ಎತ್ತನ್ನು ಮಾಡಿದ್ರು, ಇಲ್ಲಿ ಎತ್ತು ಇಟ್ಟರಲ್ಲಿ ಬಸವಣ್ಣನಿಟ್ಟರು. ಬೈಲ್ಕೆ ಮಸ್ತಕ್ ಮೇ ಗೋಲ್ ಗೋಲ್ ಶಿವಕ ಚಿತ್ರ ದಿಕ್ಕಾತ್. ಆ ಒಂದು ಬಸವಣ್ಣನ ಹಣೆಯಲ್ಲಿ ದುಂಡನೆಯ ಚಿತ್ರ ತೋರಿಸ್ತಾರೆ. अब शिव बाबा बैल में कहाँ से आएगा. ಈಗ ಶಿವಬಾಬಾ ಆ ಒಂದು ಬಸವಣ್ಣನಲ್ಲಿ ಹೇಗೆ ಬರ್ತಾರೆ. ಭಲಾ ಮಂದಿರ ಮೇ ಬೈಲ್ ಕ್ಯೂ ರಖಾ ಹೇ, ಶಂಕರ್ ಕಿ ಸವಾರಿ ಕಹತೆ ಹೇ ನ. ಭಲೆ ಮಂದಿರದಲ್ಲಿ ಆ ಎತ್ತನ್ನು ಯಾಕೆ ಇಟ್ಟರು, ಶಂಕರ್ನ ಸವಾರಿ ಅಂತ ಹೇಳ್ತಾರಲ್ವ. ಸೂಕ್ಷ್ಮತನ್ ಮೇ ಶಂಕರ್ ಕಿ ಸವಾರಿ ಹೋತಿ ಹೇ ಕ್ಯಾ, ಸೂಕ್ಷ್ಮತನದಲ್ಲಿ ಏನಾದರೂ ಶಂಕರ್ನ ಸವಾರಿ ಆಗುತ್ತೇನು. ವಸಭೆ ಭಕ್ತಿ ಮಾರ್ಗ ಜೋ ಡ್ರಾಮಾ ಮೇ ನೂಂದ್ ಹೇ. ಬಾಬಾ ಹೇಳ್ತಾರೆ ಅದೆಲ್ಲ ಭಕ್ತಿ ಮಾರ್ಗ ನಾಟಕದಲ್ಲಿ ಫಿಕ್ಸ್ ಇದೆ ಅಂತಾರೆ ಬಾಬಾ. अच्छा मीठे मीठे सिक्किलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार और गुड मॉर्निंग. नमस्ते 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 बाबा, गुड मॉर्निंग. शुक्रिया बाबा, शुक्रिया. धारणेಗೋಸ್ಕರ अपने आप से प्रतिज्ञा करनी है कि अभी हम सच्ची कमाई करेंगे. ಬಾಬಾ ಹೇಳ್ತಾರೆ ನಮಗೆ ನಾವೇ ಪ್ರತಿಜ್ಞೆ ಮಾಡಿಕೊಳ್ಬೇಕು, ಇನ್ನು ಮುಂದಾದರೂ ನಾವು ಸತ್ಯ ಗಳಿಕೆ ಮಾಡಿಕೊಳ್ತೇವೆ. ಸ್ವಯಂ ಕೋ ಶಿವಾಲಯ ಮೇ ಚಲನೆ ಕೆ ಲಾಯಕ್ ಬನಾಯಂಗೆ. ನಮ್ಮನ್ನು ನಾವು ಶಿವಾಲಯಕ್ಕೆ ಹೋಗ್ಲಿಕ್ಕೆ ಯೋಗ್ಯರನ್ನಾಗಿ ಮಾಡಿಕೊಳ್ತೇವೆ. ಸಪೂತ್ ಬಚ್ಚಾ ಬನ್ಕರ್ ಶ್ರೀಮತ್ ಪರ್ ಚಲ್ಕರ್ ಬಾಪ್ ಕಾ ನಾಮ್ ಬಾಲಾ ಕರೆಂಗೆ. ಸುಪುತ್ರ ಮಕ್ಕಳಾಗಿ ತಂದೆಯ ಶ್ರೀಮತದಂತೆ ನಡೆದು ತಂದೆಯ ಹೆಸರನ್ನು ಪ್ರಸಿದ್ಧ ಮಾಡ್ತೇವೆ. सेकेंड रहम दिल बन तमो प्रधान मनुष्यों को सतो प्रधान बनाना है. ಬಾಬಾ ಹೇಳ್ತಿದ್ದಾರೆ ದಯಾ ಹೃದಯಿಗಳಾಗಿ ತಮೋ ಪ್ರಧಾನ ಮನುಷ್ಯರನ್ನು ಸತೋ ಪ್ರಧಾನ ಮಾಡಬೇಕು. ಸಬ್ಕಾ ಕಲ್ಯಾಣ ಕರ್ನಾ ಹೇ, ಎಲ್ಲರ ಕಲ್ಯಾಣ ಮಾಡಬೇಕು. ಮೌತ್ ಕೆ ಪಹಲೆ ಸಬ್ಕೋ ಬಾಪ್ ಕಿ ಯಾದ್ ದಿಲಾನಿ ಹೇ, ಸಾವಿಗಿಂತ ಮುಂಚೆ ಎಲ್ರಿಗೂ ತಂದೆಯ ಪರಿಚಯ ಕೊಡಬೇಕು. ವರದಾನ हर मनुष्य आत्मा को अपने तीनों कालों का दर्शन कराने वाले दिव्य दर्पण भव. ಬಾಬಾ ವರದಾನ ಕೊಡ್ತಾರೆ ಪ್ರತಿಯೊಬ್ಬ ಮನುಷ್ಯಾತ್ಮರಿಗೂ ತಮ್ಮ ಮೂರು ಕಾಲಗಳ ದರ್ಶನ ಮಾಡಿಸುವಂತಹ ದಿವ್ಯ ದರ್ಪಣ ಆಗಿರಿ. आप बच्चे अब ऐसा दिव्य दर्पण बनो जिस दर्पण द्वारा हर मनुष्य आत्मा अपने तीनों कालों का दर्शन कर सके. ಬಾಬಾ ಹೇಳ್ತಾರೆ ನೀವು ಮಕ್ಕಳು ಈ ರೀತಿ ದಿವ್ಯ ದರ್ಪಣ ಆಗಿ ಯಾವ ದರ್ಪಣದ ಮೂಲಕ ಪ್ರತಿಯೊಬ್ಬ ಮನುಷ್ಯ ಆತ್ಮರು ತಮ್ಮ ಮೂರು ಕಾಲಗಳ ದರ್ಶನ ಮಾಡ್ಕೊಳ್ಳುವಂಗಾಗಿರಬೇಕು. ಉನ್ಹೇ ಸ್ಪಷ್ಟ ದಿಖಾಯಿ ದೇ ಕಿ ಕ್ಯಾ ತಾ ಔರ್ ಅಭಿ ಕ್ಯಾ ಹೂ ಭವಿಷ್ಯ ಮೇ ಕ್ಯಾ ಬನ್ನಾ ಹೇ. ಅವ್ರಿಗೆ ಈ ರೀತಿ ಸ್ಪಷ್ಟವಾಗಿ ಆ ಕನ್ನಡಿಯಲ್ಲಿ ಕಾಣಿಸ್ಬೇಕು, ನಾನು ಏನಿದ್ದೆ, ಈಗ ಏನಾಗಿದ್ದೀನಿ, ಭವಿಷ್ಯದಲ್ಲಿ ನಾನು ಏನಾಗ್ತೇನೆ. जब जानेंगे अर्थात अनुभव करेंगे व देखेंगे कि अनेक जन्मों की प्यास व अनेक जन्मों की आशाएं मुक्ति में जाने की व स्वर्ग में जाने की अभी पूर्ण होने वाली है. ಬಾಬಾ ಹೇಳ್ತಿದ್ದಾರೆ ಯಾವಾಗ ಅವ್ರು ತಿಳ್ಕೊಳ್ತಾರೆ ಅಂದರೆ ಅನುಭವ ಮಾಡ್ತಾರೆ ಅಥವಾ ನೋಡ್ತಾರೆ, ಅನೇಕ ಜನ್ಮಗಳಿಂದ ಅವರು ಬಾಯಾರಿದವರು ಅಥವಾ ಅನೇಕ ಜನ್ಮಗಳಿಂದ ಅವ್ರೇನು ಆಸೆ ಇಟ್ಕೊಂಡಿದ್ದಾರೆ, ಮುಕ್ತಿಯನ್ನು ಪಡ್ಕೊಳ್ಬೇಕು ಅಥವಾ ಸ್ವರ್ಗಕ್ಕೆ ಹೋಗಬೇಕು, ಅದನ್ನು ಪೂರ್ಣ ಮಾಡಿಕೊಳ್ಳುವಂಥದ್ದಾಗಿದೆ. तो सहज ही बाप से वर्षा लेने के लिए आकर्षित होते आ जाएंगे. ಬಾಬಾ ಹೇಳ್ತಾರೆ ಸಹಜವಾಗಿಯೇ ತಂದೆಯಿಂದ ಆಸ್ತಿ ಪಡ್ಕೊಳ್ಳೋದಕ್ಕೋಸ್ಕರ ಅವರು ಆಕರ್ಷಣೆಯಾಗಿ ಇಲ್ಲಿ ಬರಲಿಕ್ಕೆ ಶುರು ಮಾಡ್ತಾರೆ. ಯಾವಾಗ ನಮ್ಮೆಲ್ಲರ ಮುಖ ದಿವ್ಯ ಕನ್ನಡಿ ಆಗಬೇಕು, ಆ ದಿವ್ಯ ಕನ್ನಡಿ ಆ ಆತ್ಮಗಳಿಗೆ ದರ್ಶನ ಮಾಡಿಸುವಂಥದ್ದಾಗಬೇಕು. ಏನು ದರ್ಶನ? ಮೂರು ಕಾಲಗಳ ದರ್ಶನ ಅಂತಾರೆ ಬಾಬಾ. ಸ್ಲೋಗನ್ ಆಗಿದೆ ಏಕ್ ಬಲ್ ಏಕ್ ಭರೋಸಾ. ಇಸ್ ಪಾಠ ಕೋ ಸದಾ ಪಕ್ಕಾ ರಖೋ ತೋ ಬೀಚ್ ಬವರ್ ಸೆ ಸಹಜ ನಿಕಲ್ ಜಾಯಂಗೆ. ಬಾಬಾ ಹೇಳ್ತಾರೆ ಒಂದೇ ಬಲ ಒಂದೇ ಭರವಸೆ, ಈ ಪಾಠವನ್ನು ಸದಾ ಪಕ್ಕಾ ಮಾಡ್ಕೊಳ್ಳಿ, ಆಗ ಮಧ್ಯದ ಸುಳಿಯಿಂದ ಸಹಜವಾಗಿ ಹೊರಗೆ ಬರ್ತೀರಾ ಅಂತಾರೆ ಬಾಬಾ.
अव्यक्त इशारे रूहानी रॉयल्टी और प्यूरिटी की पर्सनालिटी धारण करो। वारिस क्वालिटी प्रत्यक्ष तब होगी जब आप अपनी ಪ್ಯೂರಿಟಿ की ರಾಯಲ್ಟಿ में रहेंगे। ಬಾಬಾ ಹೇಳ್ತಾರೆ ವಾರಿಸ್ ಕ್ವಾಲಿಟಿ ಯಾವಾಗ ಪ್ರತ್ಯಕ್ಷ ಆಗ್ತದೆ ಅಂದರೆ ನೀವು ಯಾವಾಗ ನಿಮ್ಮ ಪವಿತ್ರತೆಯ ಕ್ವಾಲಿಟಿಯಲ್ಲಿ ಇರ್ತೀರಾ ಅಥವಾ ಆ ರಾಯಲ್ಟಿಯಲ್ಲಿ ಇರ್ತೀರಾ। ಕಹಾ ಭಿ ಹದ್ ಕಿ ಆಕರ್ಷಣೆ ಮೇ ಆಂಕ್ ನ ಡೂಬೆ, ಎಲ್ಲಿಯೂ ಕೂಡ ಹದ್ದಿನ ಆಕರ್ಷಣೆಯಲ್ಲಿ ನನ್ನ ಕಣ್ಣು ಮುಳುಗಬಾರ್ದು। ವಾರಿಸ್ ಅರ್ಥಾತ್ ಅಧಿಕಾರಿ, ವಾರಸುದಾರರು ಅಂದರೆ ಅಧಿಕಾರಿಗಳು। तो जो यहाँ सदा अधिकारी स्टेज पर रहते हैं, कभी भी माया के अधीन नहीं होते, अधिकारी पने के शुभ नशे में रहते, ऐसे अधिकारी स्टेज वाले ही वहाँ भी अधिकारी बनते हैं। ಬಾಬಾ ಹೇಳ್ತಾರೆ ಯಾರು ಇಲ್ಲಿ ಸದಾ ಅಧಿಕಾರಿಯ ಸ್ಟೇಜ್ನಲ್ಲಿರ್ತಾರೆ ಎಂದಿಗೂ ಕೂಡ ಮಾಯೆಗೆ ಅಧೀನರಾಗೋದಿಲ್ಲ, ಅಧಿಕಾರತನದ ಶುಭ ನಶೆಯಲ್ಲಿರ್ತಾರೆ, ಇಂತಹ ಅಧಿಕಾರಿ ಸ್ಟೇಜ್ ಉಳ್ಳಂಥವರೇ ಅಲ್ಲಿಯೂ ಕೂಡ ಅಧಿಕಾರಿಗಳಾಗ್ತಾರೆ ಅಂತ ಬಾಬಾ ಮಕ್ಕಳಿಗೆ ತಿಳಿಸ್ಕೊಡ್ತಾರೆ। ಅಚ್ಚಾ, ಓಂ ಶಾಂತಿ।